Hallelujah. Hallelujah. Come on, worship him. Hallelujah. Hallelujah. Praise God. Come on, 2-3 ಜನಕ್ಕೆ ಸಂತೋಷದಿಂದ ನಿಮ್ಮ ಕೈಯನ್ನು ಕೊಟ್ಟು ಹೇಳ್ರಿ Hallelujah. ಓಕೆ, ಎಷ್ಟು ಮಂದಿ ಆನಂದ ಪಟ್ರಿ ಆರಾಧನೆಯಲ್ಲಿ, ಉತ್ತೇಜನ ವಾಕ್ಯದಲ್ಲಿ? ಗುಡ್. ನಮ್ಮ ಸಭೆಯ ಲೀಡರ್ ಆಗಿರುವಂಥ ಬ್ರದರ್ ಸಂತೋಷ್ ಶ್ರೀ ಅವರ ತಂದೆ ಮೊನ್ನೆ ಬುಧವಾರ ದಿವಸ ಬೆಳಿಗ್ಗೆ ಅವ್ರ ದೇಹವನ್ನು ಬಿಟ್ಟು ಕರ್ತನ ಬಳಿಗೆ ಹೋಗಿದ್ದಾರೆ. ಓಕೆ, 82 ವರ್ಷ ಈ ಭೂಮಿಯಲ್ಲಿ ಅವರು ನಡೆದಾಡಿದ್ದಾರೆ. ಓಕೆ, ಕರ್ತನನ್ನು ಅಂಗೀಕಾರ ಮಾಡಿದ ವ್ಯಕ್ತಿ, ಕರ್ತನನ್ನು ಪ್ರೀತಿಸುವ ವ್ಯಕ್ತಿ, ಸಭೆಯನ್ನು ಪ್ರೀತಿಸುವ ವ್ಯಕ್ತಿ. ಪ್ರೈಸ್ ಗಾಡ್. ಎವ್ರಿ ಸಂಡೇ ಅವರು ಬಂದಾಗ ನನಗೆ ಮೀಟ ಆಗದೆ ಹೋಗುವುದಿಲ್ಲ. ಅವರು ಕೈ ಕೊಟ್ಟು ಮೀಟ ಆಗಿ ಇವತ್ತು ದೇವರು ನನ್ನ ಹತ್ರ ಮಾತಾಡಿದರು ಅಂತ ಹೇಳಿ ಹೋಗ್ತಿದ್ರು. ಅವರ ತಮ್ಮ ಸಹೋದರ ಜಾನ್ ಶೆರಿ ಅವರು ಟೆಸ್ಟಮನಿ ಕೊಟ್ಟರು. ಒಂದು ವೇಳೆ ದೇಹದಲ್ಲಿ ಬಲಹೀನತೆ ಇದ್ದರೂ ಅವ್ರು ಹೇಳ್ತಿದ್ರಂತೆ, ಸಭೆಗೆ ಹೋಗುವಾಗ ನಾನು ಆನಂದ ಪಡ್ತಾ ಇದ್ದೆ. ನನಗೆ ಹೇಳ್ತಿದ್ದರು, ಸಭೆಯಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿ ಅಂತ ಹೇಳಿದ್ರು. ನನಗೆ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ನಾನು ನಿಂತ್ಕೊಂಡು ಆರಾಧನೆ ಮಾಡ್ತಿದ್ದೆ. ಅವ್ರಿಗೆ ನಾನು ಹೇಳಿದೆ, ನೀವು ಕೂತ್ಕೊಳ್ಳಿ ಅಂತ. ಬಟ್ ಅವರು ಕೂತ್ಕೊಳ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಆ ಪ್ರಸನ್ನತೆಯನ್ನು ಆನಂದ ಪಡ್ತಿದ್ರು. ಪ್ರೇರೆ, ನೀವು ಸಭೆಯಲ್ಲಿ ಬಂದು ಒಳ್ಳೆಯ ಕಬ್ಬಿಣದ ರಾಡ್ ಆಗಿ ನಿಲ್ಲುವುದಲ್ಲ, ಫ್ಲೆಕ್ಸಿಬಲ್ ಆಗಿರಬೇಕು. ನಮ್ಮ ಹಾರ್ಟ್ ಓಪನ್ ಆಗಿರಬೇಕು. ದೆನ್ ಯು ವಿಲ್ ರಿಸೀವ್ ಸಮಥಿಂಗ್. ಪ್ರೈಸ್ ಗಾಡ್. ದೇವ ಸೇವಕ ಏನು ಮಾತಾಡುತ್ತಾನೆ ಅದಕ್ಕೆ ನಿಮ್ಮ ಹೃದಯ ತೆರೆಯಲ್ಪಡಬೇಕು. ಒಂದಿನ ನಾನು ಮತ್ತು ರಶ್ಮಿ ರಾಂಬಣ್ಣನ ಮನೆಗೆ ಹೋದೆವು. ಅವರು ನಮಗೆ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ನಾನು ಮತ್ತು ರಶ್ಮಿ ಅವರು ಪ್ರಾರ್ಥನೆ ಮಾಡಿದರು. ಅವರ ಪತ್ನಿ ಇದ್ದರು, ಅವರ ಮಗಳಿದ್ದರು ಸೈಡಲ್ಲಿ. ನನಗೆ ಗೊತ್ತು ದೇವ ಸೇವಕನನ್ನು ಏನು ಹೇಗೆ ಹಾನರ್ ಮಾಡಬೇಕು, ಅವರು ಏನು ಕ್ಯಾರಿ ಮಾಡ್ತಾ ಇದ್ದಾರೆ ಗೊತ್ತು. ಜಸ್ಟ್ ಪ್ರಾರ್ಥನೆ ಮಾಡುವಾಗ ದ ಪ್ರೆಸೆನ್ಸ್ ಆಫ್ ಗಾಡ್ ನನ್ನ ಮೇಲೆ ಅಲ್ಲ, ಅವರ ಹೆಂಡತಿ ಸಹ ಕೆಳಗೆ, ಮಗಳು ಸಹ ಕೆಳಗೆ. ಪ್ರೈಸ್ ಗಾಡ್. ಅದಕ್ಕೆ ಅವರ ಹೆಂಡತಿ ರಶ್ಮಿಗೆ ಹೇಳ್ತಾರೆ, ರಶ್ಮಿ, ನೀವು ಹೇಗೆ ಒಂದು ಮ್ಯಾನ್ ಆಫ್ ಗಾಡ್ ಅಲ್ಲಿ ಇದ್ದದನ್ನು ಹೇಗೆ ಡ್ರಾ ಮಾಡ್ತೀರಿ ನೀವು? ಪ್ರೈಸ್ ಗಾಡ್. ಹೇಗೆ ಡ್ರಾ ಮಾಡ್ತೀರಿ ನೀವು? ಡ್ರಾ ಮಾಡುವಾಗ ನಮಗೆ ನಿಲ್ಲಿಕ್ಕೆ ಆಗಲಿಲ್ಲ. ಪ್ರೈಸ್ ಗಾಡ್. ದೇವ ಸೇವಕ ಏನು ಮಾತಾಡ್ತಾನೆ, ನಿಮ್ಮ ಹಾರ್ಟ್ ವಿಲ್ಲಿಂಗ್ಲಿ ಇದ್ದರೆ ಯು ಕ್ಯಾನ್ ರಿಸೀವ್ ಸಮಥಿಂಗ್. ಹೀಲಿಂಗ್ ಎಂಬುವಂಥದ್ದು ಇಟ್ ಇಸ್ ದ ರೆವಲೇಷನ್, ಪ್ರಕಟಣೆ. ಸಭೆ ಎಂಬುವಂಥದ್ದು ಪ್ರಕಟಣೆ. ಪ್ರಕಟಣೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಇವತ್ತು ಅನೇಕರು ಯೂನಿಟಿ ಬಗ್ಗೆ ಮಾತಾಡುತ್ತಾರೆ. ಯೂನಿಟಿ, ಶರೀರದಲ್ಲಿ ಯೂನಿಟಿ ಇದರೇನು ಪ್ರಯೋಜನ ಇಲ್ಲ. ಶರೀರ ಬೇಕು, ಆತ್ಮದಲ್ಲಿದ್ದರೆ ಶರೀರ ತನ್ನಷ್ಟಕ್ಕೆ ಬರುತ್ತದೆ. ಪ್ರೈಸ್ ಗಾಡ್. ಬಟ್ ಯೂನಿಟಿ ಎಂಬುವಂಥದ್ದು ದಟ್ ಇಸ್ ದ ರೆವಲ್ಯೂಷನ್. ಒಂದು ಸ್ಪಿರಿಚುವಲ್ ಕನೆಕ್ಷನ್ ಎಂಬುವಂಥದ್ದು ರೆವಲ್ಯೂಷನ್. ಒಂದು ಆತ್ಮಿಕ ತಂದೆ ಮತ್ತು ಸ್ಪಿರಿಚುವಲ್ ಮಕ್ಕಳು ಎಂಬುವಂಥದ್ದು ದಟ್ ಇಸ್ ದ ರೆವಲ್ಯೂಷನ್. ನೀವು ರೆವಲ್ಯೂಷನ್ ಇಲ್ಲದವರ ಹತ್ರ ಕೇಳಲಿಕ್ಕೆ ಹೋದರೆ ಅವರು ಹೇಳುವುದಿಲ್ಲ. ಸಭೆ ಎಂಬುವಂಥದ್ದು ಒಂದು ಪ್ರಕಟಣೆ. ಸಭೆ ಎಲ್ಲಿ ಇಲ್ಲದವರು ಸಭೆಯ ಬಗ್ಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ದೇ ಕ್ಯಾನ್ ಟೀಚ್ ಬಟ್ ದೇ ಡೋಂಟ್ ನೋ ದ ಚರ್ಚ್. ಅವರು ಸಭೆಯ ಬಗ್ಗೆ ತುಂಬ ಮಾತಾಡಬಹುದು. ಒಂದು ಫ್ಯಾಮಿಲಿ ಇದ್ದ ವ್ಯಕ್ತಿ ಫ್ಯಾಮಿಲಿ ಬಗ್ಗೆ ಮಾತಾಡಬಹುದು. ಗಂಡ ಹೆಂಡತಿ ಸಂಬಂಧ ಏನಂತ ಅವನು ಏನೇ ಮಾತಾಡಿದರೆ ಬಾಯಾಟ ಮಾತಾಡುವಂತ. ಚರ್ಚ್ ಇಸ್ ದ ರೆವಲ್ಯೂಷನ್.
ಪ್ರೈಸ್ ಗಾಡ್, ಪ್ರಕಟಣೆ. ಅದಕ್ಕೋಸ್ಕರ ದಾವೀದನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಬೆಳಕನ್ನು ಕೊಟ್ಟು ನನ್ನ ಕತ್ತಲನ್ನು ಪರಿಹರಿಸಿ. ಬೆಳಕು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಬೆಳಕು. ಮೊನ್ನೆ ನಮ್ಮದು 8 ಗಂಟೆ ನೈಟ್ ಪ್ರೇಯರ್ ಆಯಿತು. ನೀವು ಬಂದಿದ್ದೀರಿ. ಓಕೆ, ನಮಗೆ ಟೈಮ್ ಓದೋದು ಗೊತ್ತಾಗಲಿಲ್ಲ. ಯಾರು ನೀವು ಡಿಸಿಷನ್ ತೆಗೆದುಕೊಂಡು ಬಂದಿದ್ದೀರಿ, ನಿಮಗೆ ಟೈಮ್ ಓದೋದು ಗೊತ್ತಾಗೋದಿಲ್ಲ. ಓಕೆ, ಇಟ್ಸ್ ಆಲ್ ಯುವರ್ ಡಿಸಿಷನ್ ಇನ್ ದ ಹಾರ್ಟ್. ಪ್ರೈಸ್ ಗಾಡ್. ಒಳಗಿಂದ ಡಿಸಿಷನ್ ಇದ್ದರೆ ಟೈಮ್ ಗೊತ್ತಾಗೋದಿಲ್ಲ. ರೈಟ್? ಯಾಕಂದರೆ ಸ್ಪಿರಿಚುವಲ್ ರಲ್ಮಲ್ಲಿ ನೋ ಟೈಮ್, ನೋ ಡಿಸ್ಟೆನ್ಸ್. ಬಟ್ ನಮಗೆ ಗೊತ್ತಾಗಲಿಲ್ಲ. 9 ಗಂಟೆಯಿಂದ ಓಕೆ 5 ಗಂಟೆ ಹೋದದ್ದು ಗೊತ್ತಾಗಲಿಲ್ಲ. ಕೆಲವರು ದೂರದಿಂದ ಬಂದಿದ್ದು. ನಾನು ಒಂದೇ ದಿನದಲ್ಲಿ ಜಸ್ಟ್ ಅನೌನ್ಸ್ ಮಾಡಿದೆ. ಶುಕ್ರವಾರಂದು ಹೇಳಿದೆ, ಆದಿತ್ಯವರಂದು ಜಸ್ಟ್ ಆನ್ಲೈನ್ ಅನೌನ್ಸ್ ಮಾಡಿದೆ. ತುಮಕೂರಿನಿಂದ ದೂರದಿಂದ ಕೆಲವರು ಬಂದಿದ್ದರು, ಬ್ಯಾಂಗ್ಳೂರಿನಿಂದ ಬಂದಿದ್ದರು. ಒಂದು ಸಹೋದರಿ ಹೇಳಿದರು, ನನಗೆ ರಾತ್ರಿಯಲ್ಲಿ ನನಗೆ ಬ್ಲಡ್ ಪ್ರೆಷರ್ ಇತ್ತು, ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು ಆಗೋದಿಲ್ಲ, ನಿದ್ರೆ ನನಗೆ ಮಲಗಲೇಬೇಕು, ನಿದ್ರೆ ಲೇಟ್ ಆದರೆ ನನಗೆ ಏನೇನೋ ಆಗ್ತದೆ. ಬಟ್ ನನಗೆ 9 ಗಂಟೆಯಿಂದ 5 ಗಂಟೆ ಹೇಗೆ ಹೋದದ್ದು ಗೊತ್ತಾಗಲಿಲ್ಲ, ನನಗೆ ಇನ್ನೂ ಬೇಕಂತ ಅನಿಸ್ತಾ ಇದೆ. ಸಿ, ನೀವೇನು ಒಬೀಡಿಯನ್ಸ್ ಆಗಿರುತ್ತೀರಿ, ನೀವೇನು ವಿಧೇಯರಾಗಿರುತ್ತೀರಿ, ಯು ವಿಲ್ ಸಿ ದ ಮ್ಯಾನಿಫೆಸ್ಟೇಷನ್, ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಸಭೆಯಲ್ಲಿ ಒಂದು ಒಬೀಡಿಯನ್ಸ್ ಕೂಡ ನೀನು ಮಾಡುವಂಥದ್ದು, ಇಟ್ ವಿಲ್ ಮ್ಯಾನಿಫೆಸ್ಟ್ ಗ್ರೇಸ್, ಕೃಪೆ ಮ್ಯಾನಿಫೆಸ್ಟ್ ಆಗ್ತದೆ. ನಿಮ್ಮ ಹತ್ರ ಅನೇಕರ ಟೆಸ್ಟಮನಿಗಳಿವೆ. ಇಫ್ ಯು ವಿಲ್ಲಿಂಗ್, ನಿಮಗೆ ಆ ನೈಟಲ್ಲಿ ಏನು ನೀವು ಅನುಭವಿಸ್ತೀರಿ, ಹೇಗೆ ಆಯಿತು. ಅನೇಕ ಹೀಲಿಂಗ್ಸ್ಗಳಾಗಿದೆ. ಪ್ರೈಸ್ ಗಾಡ್. ಅನೇಕ ಹೀಲಿಂಗ್ಸ್ಗಳಾಗಿದೆ, ಬ್ರೇಕ್ ಥ್ರೂಗಳಾಗಿದೆ. ನಿಮ್ಮ ಅನೇಕರ ಪ್ರಾರ್ಥನಾ ಜೀವಿತ ಬದಲಾಗಿದೆ. ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ 2 hours. ಪ್ರೈಸ್ ಗಾಡ್. ಕೆಲವು ಮಕ್ಕಳು ಮಾಡ್ತಾ ಇದ್ದಾರೆ. ರೈಟ್? 1-2 ಟೆಸ್ಟಮನಿ ನೀವು ಯಾರಾದರೂ ಮೊನ್ನೆ ನೈಟ್ ಏನಾಯಿತು ನೀವು ಕೊಡೋದಾದರೆ ಕೊಡ್ಬೋದು. ನಾನು ಟೆಸ್ಟಮನಿಗೆ ಯಾವಾಗಲೂ ಕಮ್ಮಿ ಅವಕಾಶ ಕೊಡುವುದು, ಬಟ್ ಇವತ್ತು ನಾನು ನಿಮಗೆ ಕೊಡ್ತೇನೆ. ಕಮ್ ಫಸ್ಟ್ ಯಾರು ಬರ್ತಾರೆ? 2-3 ಜನಕ್ಕೆ ನೀವು ಟೆಸ್ಟಮನಿ ಕೊಡೋದಾದರೆ ಕೊಡ್ಬೋದು. ನಿಮಗೆ ಏನಾಯಿತು, ಏನು ನೀವು ಅನುಭವ ಮಾಡಿದ್ದೀರಿ, ಇಲ್ಲಿ ಬನ್ನಿ ಮುಂದೆ, ಭಯಪಡಬೇಡ್ರಿ. ಟೆಸ್ಟಮನಿ ಇದೆ. ಮತ್ತೆ ನನ್ನ ಹತ್ರ ಬಂದು ಹೇಳ್ತಾರೆ, ನನಗೆ ಹೀಗೆ ಆಯಿತು, ಹೀಗೆ ಆಯಿತು, ಹೀಗೆ ಆಯಿತು ಅಂತ. ನನ್ನ ಹತ್ರ ಹೇಳುವುದಲ್ಲ, ನೀವು ಹೇಳಿ. ನೀವು ಟೆಸ್ಟಮನಿ ಹೇಳಿದರಿಂದ ಏನು ಮಾಡ್ತೀರಿ ಗೊತ್ತುಂಟಾ? ಓದಿರಿ 12ನೇ ಅಧ್ಯಾಯ 11ನೇ ವಚನ, ಪ್ರಕಟಣೆ ಗ್ರಂಥ 12:11. 12:11. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. And they overcame him by the blood of the Lamb and by the word of their testimony. And they did not love their lives to the death. Okay? They overcame him by the blood of the Lamb. ಹೇಳ್ರಿ, ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ. ಅದರ ಅರ್ಥ ವರ್ಡ್ ಆಫ್ ದೇರ್ ಟೆಸ್ಟಿಮನಿ. ನೀವು ಟೆಸ್ಟಿಮನಿ ಕೊಡುವಾಗ ನಿಮ್ಮ ಹೀಲಿಂಗ್ ಅನ್ನು ನೀವು ಎಸ್ಟಾಬ್ಲಿಷ್ ಮಾಡುತ್ತೀರಿ. ಕೇಳ್ತಾ ಇದ್ದೀರಾ? ಏನು ನೀವು ಹೀಲಿಂಗ್ ಅನ್ನು ಹೊಂದಿದ್ದೀರಿ, ಆ ಹೀಲಿಂಗ್ ಅನ್ನು ಸ್ಥಾಪಿಸ್ತೀರಿ. ಅದು ಉಳಿಯುತ್ತದೆ. ಉಳಿಯುತ್ತದೆ. ಅದಕ್ಕೋಸ್ಕರ ಕ್ವಿಕ್ ಆಗಿ 1-2-3 ಜನ ಬನ್ನಿರಿ, ನಿಮ್ಮ ಟೆಸ್ಟಿಮನಿಯನ್ನು ಹೇಳ್ರಿ, ನಿಮ್ಗೆ ಏನಾಯಿತು, ಏನು ಅನುಭವ ಆಯಿತು. ಕಮಾನ್ ಫಸ್ಟ್. ಪ್ರೈಸ್ ದಿ ಲಾರ್ಡ್. ಕೆಲವು ವಾರಗಳ ಹಿಂದೆ ಮನೆ ಹತ್ರ ನಾನು ಜಾರಿ ಬಿದ್ದಿದ್ದೆ. ಒಮ್ಮೆ ಅಲ್ಲ, 2 ಸರಿ. ಒಂದು ಸರಿ ಜಾರಿದೆ, ಪುನಃ ಎದ್ದೇಳಬೇಕಂತ ಹೋದಾಗ ಜಾರಿದೆ. ಈ ಬಲಗಾಲು
ಟ್ವಿಸ್ಟ್ ಆಗಿ ನನಗೆ ಈ ಮೊಣಕಾಲ ಹತ್ರ ನಡಿಬೇಕಾದ್ರೆ ಒಂದು ಸ್ವಲ್ಪ ಅಷ್ಟು ಸುಲಭವಾಗಿ ನಡೀತಾರೆ, ನೋವಾಗ್ತಿತ್ತು. 15th ಪ್ರೇಯರ್ ಇತ್ತು. 15th ಪ್ರೇಯರ್ ಇರಬೇಕಾದ್ರೆ ಫಾಸ್ಟಿಂಗ್ ಪ್ರೇಯರ್ ಇತ್ತು. ಆವತ್ತು ಕೂಡ ನನಗೆ ತಲೆಯಲ್ಲಿ ಆಲೋಚನೆ ಬರ್ತಾಯಿತ್ತು, ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅದು ನೋವಾಗ್ತದೆ, ಇಷ್ಟೊತ್ತು ಗೊತ್ತು 5 hour ಪ್ರೇಯರ್ ಅಂತ ಹೇಳಿದ್ರೆ ಆರಾಧನೆ ತುಂಬ ಹೊತ್ತಾಗ್ತದೆ, ನಿಲ್ಲಬೇಕಾಗ್ತದೆ ಅಂತ ತಲೆಯಲ್ಲಿ. ಆವತ್ತು 15th ಇರಬೇಕಾದ್ರೆ ನನಗೆ ಆ ನೋವಿನ ಏನೂ ಅನುಭವ ಆಗಲೇ ಇಲ್ಲ. ಭಾನುವಾರ ಮಾತ್ರ ನನಗೆ ಸ್ವಲ್ಪ ಹೊತ್ತು ಆರಾಧನೆಗೆ ನಿಂತು ಕೂತ್ಕೊಂಡಾದ್ಮೇಲೆ ನೋವ್ತಿತ್ತು. ನನಗೆ ನಿಂತಿರ್ಬೇಕಾರೇನಿಲ್ಲ, ಕೂತ್ಕೊಳ್ಬೇಕಾದ್ರೆ ನೋವಾಗ್ತಿತ್ತು. ಪಾಸ್ಟರ್ ಹೇಳಿದ್ರು ಹೋಲ್ ನೈಟ್ ಪ್ರೇಯರ್ ಇದೆ ಅಂತ. ಆವಾಗ ಒಂದೇ ಆಲೋಚನೆ ಬರ್ತಾಯಿತ್ತು, ಮನೆಯಿಂದ ಬರಬೇಕಾದ್ರೆ ಇವಾಗ ತುಂಬ ಹೊತ್ತು ನಿಲ್ಲಬೇಕಾಗ್ತದೆ, ಏನಾಗ್ತದೋ ಏನು, ಆ ಥರ ಎಲ್ಲ ಆಲೋಚನೆ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದು ನಾನು ನಿಂತಾಗ ಕಾಲೊಂದು ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು. ಆರಾಧನೆ ನಡೀತಾ ಇದ್ದೆ, ಒಂದು ಡಿಸ್ಕಂಫರ್ಟ್ ಥರ ಆಯಿತು. ನಾನು ಸುಮ್ಮನೆ ಹಿಂಗೆ ಕಾಲಿಂಗೆ ಮಾಡಿದಾಗ ಅದು ಕಟ್ ಅಂತ ಒಂದು ಎಲ್ಲಿದು ಸ್ಲಿಪ್ ಆಗಿ ಬಂದು ಕೂತ್ಕೊಳ್ತದು. ಅದಾದಮೇಲೆ ನಾನು ತುಂಬ ಹೊತ್ತು ನಿಂತಿದ್ದೆ, ತುಂಬ ಹೊತ್ತು ಆರಾಧನೆ ಮಾಡಿದೆ. ಅದಾದಮೇಲೆ ನಾನು ಕೂತ್ಕೊಂಡಾದ್ಮೇಲೆ ನನಗೆ ಯಾವ ನೋವು ಕೂಡ ಇರಲಿಲ್ಲ. ಆವತ್ತಿಂದ ನಾನು ಆ ಒಂದು ಆಲೋಚನೆ ಏನಿತ್ತು, ನಿಂತ್ಕೊಂಡ್ರೆ ನನಗೆ ನೋವಾಗ್ತದೆ ಅಂತ, ಆವತ್ತು ತುಂಬ ಹೊತ್ತು ನಿಂತಿದ್ದೀನಿ. ಕೂತ್ಕೊಂಡಾಗ ಒಂದು ಸ್ವಲ್ಪ ಕೂಡ ನನಗೆ ನೋವಾಗಲಿಲ್ಲ. ಮತ್ತು ಅದು ಏನಾಗಿತ್ತು ಗೊತ್ತಿಲ್ಲ, ಬಟ್ ಮೂಳೆ ಒಂದು ಎಲ್ಲೋ ಇದ್ದಿದ್ದು ಎಲ್ಲೋ ಬಂದು ಕೂತ್ಕೊಂಡಂಗೆ ಆಯಿತು. ದೇವರಿಗೆ ಸ್ತೋತ್ರ. ಓಕೆ, ಇಲ್ಲೊಂದು ಸಹೋದರ ಬರ್ತಾ ಇದ್ದಾನೆ. ಓಕೆ ಓಕೆ, ಈ ಸಹೋದರನಿಗೆ ಡಾಕ್ಟರ್ ಥ್ರೋಟ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಕೊಟ್ಟಿದ್ದು. ಥ್ರೋಟ್ ಕ್ಯಾನ್ಸರ್ 2 ಕಡೆಯಲ್ಲಿ ಇಲ್ಲಿ ರಿಪೋರ್ಟ್ ಇದೆ. ಹೌದು, ಥ್ರೋಟ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಕೊಟ್ಟರು. ಮತ್ತು ಇದು ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು. ಮೊನ್ನೆ ಶುಕ್ರವಾರ ಬಂದರು, ನಿನ್ನೆ ಅಲ್ಲ, ಮೊನ್ನೆ ಶುಕ್ರವಾರ. ನನಗೆ ಯೇಸು ನಾಮದಲ್ಲಿ ಕ್ಯಾನ್ಸರ್ ಆತ್ಮನೆ ಹೊರಗೆ ಬಾ, ಕಮ್ ಔಟ್ ಇನ್ ಜೀಸಸ್ ನೇಮ್. ಅವರು ಟಪ್ ಅಂತ ಬಿದ್ದರು, ಟೋಟಲ್ ಫ್ರೀ ಆದರು. ಇವರಿಗೆ ಕೆಲವು ಪೇನ್ ಇತ್ತು, ಇವರು ಕೂಡ ಫ್ರೀ ಆದರು. ಈ ವ್ಯಕ್ತಿ ಯಾವಾಗಲೂ ಪ್ರಾರ್ಥನೆಗೆ ಬರಲಿಕ್ಕೆ ಕೇಳ್ತಿರ್ಲಿಲ್ಲ. ಇವರಿಗೆ ಸಹ ಅಷ್ಟೊಂದು ಬಿಡ್ತಿರ್ಲಿಲ್ಲ ಪ್ರಾರ್ಥನೆಗೆ ಬರಲಿಕ್ಕೆ. ಬಟ್ ಆ ದಿವಸದಿಂದ ಈಗ ಮುಂಚೆ ತುಂಬ ಆಸಕ್ತಿಯಲ್ಲಿ ಪ್ರಾರ್ಥನೆಗೆ ಬರಲಿಕ್ಕೆ ಇವರೀಗ ಮೊನ್ನೆ ನೈಟ್ ಪ್ರೇಯರಿಗೆ ಬಂದಿದ್ದಾರೆ. ನೈಟ್ ಪ್ರೇಯರ್ ಹೋಲ್ ನೈಟ್ ಕೂತ್ಕೊಂಡಿದ್ದಾರೆ. ನಿನ್ನೆ ಹೋಗಿ ಚೆಕಪ್ ಮಾಡುವಾಗ ಎಲ್ಲ ರಿಪೋರ್ಟ್ ನಾರ್ಮಲ್, ನೋ ಕ್ಯಾನ್ಸರ್. ಅಲ್ಲಿ ರಿಪೋರ್ಟನ್ನು ತಂದು ಬಂದಿದ್ದಾರೆ. ಕ್ಯಾನ್ಸರ್ ಕೊಟ್ಟದ್ದು 2 ಕಡೆಯಲ್ಲಿ ರಿಪೋರ್ಟ್ ಇದೆ. ಈಗ ನಿನ್ನೆ ಚೆಕಪ್ಗೆ ಹೋದಾಗ ನೋ ಕ್ಯಾನ್ಸರ್, ಹಿ ಈಸ್ ಹೀಲ್ಡ್, ಯು ಆರ್ ಹೀಲ್ಡ್, ಯು ಆರ್ ಬ್ಲೆಸ್, ಯು ವಿಲ್ ನೆವರ್ ಬಿ ದ ಸೇಮ್. ನಿಮಗೆ ಗೊತ್ತಾ ಇವರು ಯಾರು ಅಂತ? ಎಲ್ಲಿಯಾದರೂ ಸೂಸೈಡ್ ಮಾಡಿಕೊಂಡು ನದಿಯಲ್ಲಿ ಬೀಳ್ತಾರೆ, ರೈಟ್? ಪೊಲೀಸ್ನವರು ಮೊದಲು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಇವರು ಯಾವುದಕ್ಕೆ ಹೆದರುತ್ತಿಲ್ಲ. ಇವರು ಆಳಕ್ಕೆ ಹೋಗಿ ಹುಡುಕಿ ಆ ಹೆಣಗಳನ್ನು ಮೇಲೆ ತರ್ತಾರೆ. ಸಾಧಾರಣ ಎಷ್ಟು ತಂದಿದ್ದೀರಿ ನೀವು? ಒಂದು 300ವರೆಗೆ. ಸಾಧಾರಣ 300 ಹೆಣಗಳನ್ನು ತೆಗೆದಿದ್ದಾರೆ. ಕೆಲವರು ಸತ್ತವರು ನೋಡುವಾಗ ಹೆದರ್ತಾರೆ. ಇವರು ನದಿಯ ಒಳಗೆ ಹೋಗಿ ಅದೆಲ್ಲ ಹುಳ ಎಲ್ಲ ಬೀಳ್ತದೆ, ಎಷ್ಟೋ ದಿನ ಆಗಿರುತ್ತದೆ. ಅದೊಂದು ಗ್ರೇಸ್. ಯಾಕಂದ್ರೆ ಪೊಲೀಸ್ನವರು ಅಣ್ಣಮಲೆ ಇರುವಾಗ ಇವರಿಗೆ ಮೊದಲು ಕಾಂಟ್ಯಾಕ್ಟ್ ಮಾಡುವುದು. ಯಾಕಂದ್ರೆ ಅಷ್ಟು ಈಸಿಯಲ್ಲಿ ಯಾರು ಕೂಡ ಇಳಿಯುವುದಿಲ್ಲ, ರೈಟ್? ಎಸ್, ದೇವರಿಗೆ ಸ್ತೋತ್ರ. ಇನ್ನು ನೀವು ಸತ್ತವರನ್ನು ಬದುಕಿಸುವವರಾಗಿದ್ದೀರಿ, ಅನೇಕರಿಗೆ ರೀಚ್ ಆಗುವವರಾಗಿದ್ದೀರಿ. ಹಲ್ಲೆಲೂಯಾ. ಅನೇಕ ಸಾಯುವವರಿಗೆ ನೀವು ಸುವಾರ್ತೆಯನ್ನು ಕೊಡುವವರಾಗಿದ್ದೀರಿ. ಯು ಆರ್ ಲಿವಿಂಗ್. ಥ್ಯಾಂಕ್ ಯು ಲಾರ್ಡ್. ಲಾರ್ಡ್ ಕಮ್, ಐ ಪ್ರೇ ಫಾರ್ ಯು. ಇನ್ನು ಕುಡಿಯುವುದಿಲ್ಲ ಅವರು, ಆಯ್ತಾ?
ಅವ್ರು ಹೇಳಿದರು, ಹೆಣವನ್ನು ನೋಡುವಾಗ ಒಂದು ಗ್ಲಾಸ್ ಬಿಯರ್, ಒಂದು ಬಾಟ್ಲಿ ಬಿಯರ್ ಕುಡಿಯುವಂತ ಆಗ್ತದೆ, ಯಾಕಂದ್ರೆ ತೆಗಿಬೇಕಲ್ಲ ಅದು. ನೋಡುವಾಗ ಇನ್ನು ಅವರು ಕುಡಿಯುವುದಿಲ್ಲ, ಇನ್ನು ಇವರ ಒಳಗೆ ಪವಿತ್ರ ಆತ್ಮನಿದ್ದಾನೆ. ಕಮ್ ಲೆಟ್ಸ್ ಪ್ರೇ. ಕಮ್ ಕಮ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಈ ಸಹೋದರನನ್ನು ಸಹೋದರಿಯನ್ನು ನಿನ್ನ ಹತೋಟಿಗೆ ತೆಗೆದುಕೋ. ಇವರ ಮೇಲೆ ನಿನ್ನ ಕೃಪೆ ಬಿಡುಗಡೆ ಆಗಲಿ. We release the anointing. Take it now in the name of Jesus. Be filled with the glory. Filled with the glory. Be filled with the glory. Lord, I release the anointing of God. Be filled with the glory. ಈತನು ಉರಿಯಲಿ. ಎಲ್ಲ ರೀತಿಯ ಒತ್ತಡಗಳು ಯೇಸುವಿನ ನಾಮದಲ್ಲಿ ಈತನು ಬಿಡುಗಡೆ ಆಗಲಿ. Be free in Jesus name. ಇವರಿಗೆ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ಕನೆಕ್ಟ್ ಆಗಲಿ. ಎಲ್ಲರಿಂದ ಇವರಿಗೆ ಶುಭವೇ ಉಂಟಾಗಲೆಂದು ಪ್ರಾರ್ಥಿಸ್ತೇನೆ. ಇವರ ಆಂತರ್ಯದಲ್ಲಿ ಎದ್ದೇಳಲಿ, ಪ್ರಜ್ವಲಿಸಲಿ, ಅನೇಕರಿಗೆ ಇವರು ಬೆಳಕಾಗಲಿ. ದುಷ್ಟನ ಎಲ್ಲ ಯೋಜನೆಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ನಾವು ಸಭೆಯಾಗಿ ಇವರನ್ನು ಬ್ಲೆಸ್ ಮಾಡ್ತಾ ಇದ್ದೇವೆ. ಇವರು ನೀರಾವರಿಯಲ್ಲಿ ಬೆಳೆದ ಮರದಂತೆ ಬೆಳೆಯಲಿ. ಇನ್ ಜೀಸಸ್ ನೇಮ್, ಆಮೆನ್, 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 ಆಮೆನ್. Bless you. Yes. ಓಕೆ. ಇನ್ನು ಯಾರಾದರೂ ನೀವು ಟೆಸ್ಟಿಮನಿ ಕೊಡುವುದಾದರೆ ಕೊಡ್ಬೋದು. ಮೊನ್ನೆ ರಾತ್ರಿ ನೀವು ಬರುವಾಗ ಏನು ಅನುಭವ ಮಾಡಿದ್ದೀರಿ? ಕಮ್ ಕಮ್ ಕ್ವಿಕ್ಲಿ, ಕಮ್ ಕಮ್. ಪ್ರೈಸ್ ದಿ ಲಾರ್ಡ್ ಚರ್ಚ್. ಮೊನ್ನೆ ಆನ್ಲೈನ್ ಪ್ರೇಯರಲ್ಲಿ ಪಾಸ್ಟರ್ ಚಿದಾನಂದ್ ಬ್ರದರ್ ಅವರದೊಂದು ಟೆಸ್ಟಿಮನಿ ಹೇಳಿದರು ಹಣದ ಸೇವಕನ ವಿಷಯದಲ್ಲಿ. ಅದೇ ಮೊದಲು ಆದಿತ್ಯವಾರ ದಿನ ನಾನು ಸಂಡೇಗೆ ಚರ್ಚೆಗೆ ಬರಬೇಕಾದ್ರೆ ಐ ಕೇಮ್ ವಿತ್ ಅ ಕ್ವಶನ್, ಹಣ ಎಂಬ ಸೇವಕನ ಬಗ್ಗೆ ಅವರು ಟೆಸ್ಟಿಮನಿ ಕೊಟ್ಟಿದ್ರು. ನಾನು ಸಂಡೇ ಚರ್ಚಿಗೆ ಬರಬೇಕಾದ್ರೆ ನಾನು ಹಲವು ಸಮಯದಿಂದ ನನ್ನ ಬಿಸ್ನೆಸ್ಗಳೆಲ್ಲ ಎಲ್ಲ ಬರ್ತಿತ್ತು ಬಿಸ್ನೆಸ್, ಆದರೆ ಯಾವುದು ಸಹ ಕಡೆಗೆ ಮುಟ್ತಿರ್ಲಿಲ್ಲ, ಕ್ಲೋಸ್ ಆಗ್ತಿರ್ಲಿಲ್ಲ ಡೀಲ್ಗಳೆಲ್ಲ. ಸೊ ಹಾಗಾಗಿ ನಾನು ಆ ದಿನ ಪಾಸ್ಟರ್ ಹತ್ರ ಮಾತಾಡ್ಬೇಕಂತೇಳಿ ಬಂದದ್ದು. ಬಟ್ ಸಂಡೇ ನಾವು ಊಟಕ್ಕೆ ಕೂತ್ಕೊಂಡಿರುವಾಗ ಪಾಸ್ಟರ್ ಇದೇ ಟೆಸ್ಟಿಮನಿಯನ್ನು ನನ್ನೊಟ್ಟಿಗೆ ಶೇರ್ ಮಾಡಿದರು. ಹಣ ಎಂಬ ಸೇವಕನನ್ನು ಅವರು ಹೇಗೆ ಎಕ್ಸೆಪ್ಟ್ ಮಾಡಿದರು ಅಂತ. ಅದು ನನ್ನ ಹತ್ರ ಮಾತಾಡಿದ್ದು. ನಾನು ಅವ್ರ ಹತ್ರ ಈ ವಿಷಯ ಮಾತಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಸೀದಾ ಮನೆಗೆ ಹೋದೆ, ಹೆಂಡತಿ ಹತ್ರ ನಾವು ಇಬ್ಬರು ಕೂತ್ಕೊಂಡು ಅದನ್ನು ಪ್ರೇಯರ್ ಮಾಡಿದೆವು, ಅದನ್ನು ಡಿಕ್ಲೇರ್ ಮಾಡಿದೆವು. ನಾವು ಹಣ ಎಂಬ ಸೇವಕನನ್ನು ವೆಲ್ಕಮ್ ಮಾಡಿದೆವು. ನಾವು ಹೇಳಿದೆವು, ವಿ ಗಿವ್ ಹಿಮ್ ಪರ್ಮಿಷನ್ ಟು ಸರ್ವ್ ಅಸ್ ಅಂತೇಳಿ. ಅದು ಸಂಡೇ ಮಾಡಿದ್ದು. ಮಂಡೆಯಿಂದ ಇವತ್ತಿನವರೆಗೆ ಹಲವು ಸ್ಟಕ್ಕಾದ ಕೆಲಸ ಕಾರ್ಯಗಳು, ನಿನ್ನೆವರೆಗೆ ಸಹ ದೇವರ ಸಮಯ ಬಿಟ್ಟು ಉಳಿದ ಸಮಯದಲ್ಲಿ ಎಲ್ಲವನ್ನು ದೇವರು ನನಗೆ ಮಾಡಿಕೊಟ್ಟ. ಸೊ ಆಲ್ ದ ಥಿಂಗ್ಸ್ ಹೇಗೆ ಆ ಬಿಸ್ನೆಸ್ಗಳು ಫ್ಲೋ ಆಯ್ತು ಹೇಳಿದರೆ, ನಾನು 3 ದಿನದಿಂದ ಆಲ್ಮೋಸ್ಟ್ ಪುರ್ಸತಿಲ್ಲದಾಗೆ ತಿರುಗಾಡ್ತಿದ್ದೇನೆ. ಸೊ ಇದು ಆ ಟೆಸ್ಟಿಮನಿ. ಆ ದಿನ ಅದನ್ನು ಮಾತಾಡಿದರು ಪಾಸ್ಟರ್, ಅದಕ್ಕೆ ಶೇರ್ ದಿಸ್ ಟೆಸ್ಟಿಮನಿ. ಗ್ಲೋರಿ ಟು ಬಿ ಗಾಡ್. Money is a good servant, bad master. Okay? Okay, come. Praise the Lord. ಮೊನ್ನೆ ಮಂಗಳವಾರ ಇಲ್ಲಿ ನೈಟ್ ಪ್ರೇಯರ್ ಇತ್ತಂತ ಹೇಳಿ ನನಗೆ ಆನ್ಲೈನಲ್ಲಿ ನಾನು ಕೇಳಿದೆ. 3 ತಿಂಗಳಾಯಿತು ನಾನು ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ. ಹಾಗೆ ಆನ್ಲೈನಲ್ಲಿ ನಾನು ಕೇಳ್ತಾ ಇದ್ದೆ. ಬ್ರದರ್ ಹತ್ರ ಕೇಳಿದೆ, ಆನ್ಲೈನ್ ಪ್ರೇಯರ್ ಇತ್ತ ಅಂತೇಳಿ. ಅದು ಪರ್ಸನಲ್ ಪ್ರೇಯರ್ ಅಲ್ಲ ಪೌಲಿನು, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಕಡೆಗೆ ನನಗೆ ಕೆಲಸ ಎಂಡಾಗ್ತಾ ಬರುವಾಗ ನಾನು ಸೋಮವಾರ ಕೇಳಿದೆ, ನನಗೆ ಚರ್ಚಲ್ಲಿ ಪ್ರೇಯರ್ ಇದೆ, ನಾನು ಹೋಗಬೇಕು, ಬಿಡ್ತೀರಾ ಅಂತ. ಆವಾಗ ಅವರು 1 ದಿನ ಮಾಡಿ ಇಲ್ಲ ಅವರು 3 ದಿನ ಟೈಮ್ ಕೊಟ್ಟಿದ್ರು, ನಾಳೆ ಹೋಗ್ಬೋದು ಅಂತೇಳಿ. ಮತ್ತು ನಾಳೆಗೋಸ್ಕರ ನಾನು ಕಾಯೋದು ಬೇಡ ಅಂಥೇಳಿ ಸೋಮವಾರನೇ ಸಂಜೆ ಹೊರಟು ಬಂದೆ. ಫಾಸ್ಟ್ ಹೇಳಿದರು, ನಿನಗೆ ಸಭೆಯಲ್ಲಿ ಬಂದು ಪ್ರಾರ್ಥನೆ ಕೇಳಬೇಕಂತ ದೇವರ ಚಿತ್ತ ಇತ್ತು ಅಂತ ಹೇಳಿದರು. ಅದು ಸಹ ಮಂಗಳವಾರ ದಿನ ಸಂಜೆ ಪ್ರೇರಿಗೆ ಬರುವಾಗ ನಾನು ಸ್ವಲ್ಪ ಲೇಟಾಯಿತು ಹೊರಡುವಾಗ ಕುಂದಾಪುರದಿಂದ. ಹಾಗೆ ಬರ್ತಾ ಇರುವಾಗ ಸಂತೆಕಟ್ಟೆಯಲ್ಲಿ ನಾನು 2 ಗಾಡಿ ದೊಡ್ಡದು ಇತ್ತು ಪಕ್ಕದಲ್ಲಿ. ಹಾಗೆ ಫಾಸ್ಟ್ ಹೋಗಿ ತಿರುಗಿ ಹೋಗುವಾಗ ಅಂಥೇಳಿ ಗಾಡಿ ಹೊಂಡಕ್ಕೆ ಹೋಗಿ ಇಡೀ ಗಾಡಿ ನನ್ನ ಕಾಲ ಮೇಲೆ ಬಿತ್ತು. ಆದರೆ ಏನೂ ಸಹ ಆಗಲಿಲ್ಲ, ಕಾಲಿಗೆ ಸ್ವಲ್ಪ ತಾಗಿತು. 2 ಗಂಡಸರು ಬಂದು ಎತ್ತಿದ್ರು.
ಆದರೆ ಗಾಡಿ ಬಿದ್ದ ಸೌಂಡ್ ಕೇಳಿ ಇಡೀ ವಟಾರದ ಗಾಡಿಗಳು ಒಂದೇ ಸರಿ ಜಾಮ್ ಅದು. ಆದರೆ ದೇವರ ಕರ್ತನು ನನ್ನನ್ನು ರಕ್ಷಿಸಿದ್ದಾನೆ, ಹಾಗೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಕೊಟ್ಟಿದ್ದಾನೆ. ಹೋದವರ ಯಾರ ಮನೆಯಲ್ಲಿ ಹೋದರೂ ನಿಮಗೇನು ಟ್ಯಾಬ್ಲೆಟ್ ಇಲ್ವಾ, ಇಷ್ಟು ವರ್ಷ ಆಗಿದೆ ಟ್ಯಾಬ್ಲೆಟ್. ನಾನು ಹೇಳಿದೆ, ನಾನು ಟ್ಯಾಬ್ಲೆಟ್ ತಿನ್ನೋದಿಲ್ಲ, ವಾಕ್ಯ ಎಂಬ ಟ್ಯಾಬ್ಲೆಟ್ ನಾನು ತಿಂತೇನೆ ಅಂತ ಹೇಳ್ತೇನೆ ಅವರಿಗೆ ಆಶ್ಚರ್ಯ ಆಗುತ್ತದೆ. ಅದಕ್ಕೋಸ್ಕರ ಕೋಟಿ ಕೋಟಿ ಸ್ತೋತ್ರ, ನನಗೆ ಆರೋಗ್ಯವಾಗಿ ಇಟ್ಟಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಓಕೆ, ಕ್ವಿಕ್. ಇನ್ನು ಯಾರಾದರೂ ಬರುವುದಾದರೆ ಬರ್ಬೋದು, ನಿಮಗೆ ಅವಕಾಶ ಇದೆ. ಕಮ್. ಪ್ರೈಸ್ ದಿ ಲಾರ್ಡ್. ಈಗ ಒಂದು 15 ದಿವಸ ಹಿಂದೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಗ ನಾನು ರಾತ್ರಿ 12 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ಹಾಗೆ ನನ್ನ ಮಗಳು ಬೆಳಗಿನ ಜಾವ 4 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಡಾಕ್ಟ್ರಿಗೆ ಪಾಸ್ಟ್ರಿಗೆ ಫೋನ್ ಮಾಡಲಿಕ್ಕೆ ಹೇಳಿದೆ, ನನ್ನ ಮಗಳು ಫೋನ್ ಮಾಡಿದ್ಲು. ಹಾಗೆ ಡಾಕ್ಟ್ರು ಆಮೇಲೆ ಸಿಸ್ಟರ್ ಇಬ್ಬರು ಸಹ ಪ್ರೇಯರ್ ಮಾಡಿದ್ದಾರೆ. ಹಾಗೆ ಫಸ್ಟು ನವೀನ್ ಬ್ರದರ್ನ ಕಳಿಸಿದ್ದಾರೆ ಹಾಸ್ಪಿಟ್ಲಿಗೆ. ಆ ಡಾಕ್ಟ್ರು ಹೇಳಿದರು, ಆದರ್ಶ ಆಸ್ಪತ್ರೆ ಡಾಕ್ಟ್ರು ಹೇಳಿದರು, ನಮ್ಮ ಬಾಸ್ ಜಿ ಶಂಕರ್ಗೆ ಅವ್ರ ಮನೆ ಹತ್ತಿರನೇ ಅವ್ರಿಗೆ ಡಾಕ್ಟ್ರಿಗೆ ಜಿ ಶಂಕರ್ ಫೋನ್ ಮಾಡಿ ಹೇಳಿದರು, ಅದು ನಮ್ಮ ಹುಡುಗ, ನಮ್ಮ ಕೆಲಸದವನು, ಸರಿ ನೋಡಿ ಸರ್, ನೋಡಿ ಸರಿ ಮಾಡಿ ಅಂತ ಹೇಳಿದರು. ಅದಕ್ಕೆ ಡಾಕ್ಟ್ರ್ ಹೇಳಿದರು ಚೆಕ್ ಮಾಡಿ, ಅದು ಆಗೋದು ಡೌಟು ಸರ್, ನನಗಿದು 3ನೇ ಸಲ ಹಾರ್ಟ್ ಅಟ್ಯಾಕ್ ಆಗಿರೋದು. ಅದಕ್ಕೆ ಡಾಕ್ಟ್ರ್ ಹೇಳಿದರು, ಅದು ಹೇಳಲಿಕ್ಕಾಗೋದಿಲ್ಲ ಸರ್, ಇದು ಡೌಟ್ ಉಂಟು ಹಾಗೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನನ್ನನ್ನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಬೇಕಾದ್ರೆ ನನಗೆ ಧೈರ್ಯ ಇತ್ತು, ನನಗೆ ಏನೂ ಆಗೋದಿಲ್ಲ, ನಾನು ಜೀವ ಸ್ವರೂಪನಾದ ದೇವರಿಗೆ ಜೀವ ಸ್ವರೂಪನಾದ ಮಗನಾಗಿ ಹುಟ್ಟಿದ್ದೇನೆ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿತ್ತು. ಹಾಗೆ ನನ್ನ ಮಗಳಿಗೂ ಸಹ ನಂಬಿಕೆ ಇರಲಿಲ್ಲ, ಹಾಗೆ ಡಾಕ್ಟ್ರಿಗೂ ಸಹ ನಂಬಿಕೆ ಇರಲಿಲ್ಲ, ನನ್ನ ಬಾಸಿನ ಅಣ್ಣ ತಮ್ಮ ಇಬ್ಬರಿಗೂ ಸಹ ನಂಬಿಕೆ ಇರಲಿಲ್ಲ. ನಾನೊಂದು ಕಾಲೇಜಲ್ಲಿ ಫ್ಯಾಮಿಲಿ ಕಾಲೇಜಲ್ಲಿ ಕೆಲಸ ಮಾಡೋದು ಉಡುಪಿಯಲ್ಲಿ. ನಮ್ಮ ಕಾಲೇಜ್ ಪ್ರಿನ್ಸಿಪಾಲು ಸಹ ಬಂದಿದ್ದರು, ಆಪ್ರೇಷನ್ ಆಗೋರಿಗೆ ಇದ್ದರು, ಅವರಿಗೂ ಸಹ ನಂಬಿಕೆ ಇರಲಿಲ್ಲ. ಹಾಗಿದ್ದರೆ ನಾನು ಯೇಸು ನಾಮದಲ್ಲಿ ನಾನು ಬದುಕುತ್ತೇನೆ, ನಾನು ಸಾಯುವುದಿಲ್ಲ, ನಾನು ಯೆಹೋವನ ಕ್ರಿಯೆಗಳನ್ನು ಸಾರುವನಾಗಿದೆ ಎಂದು ನಾನು ಧೈರ್ಯದಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ವಾಪಸ್ ವಾರ್ಡ್ಗೆ ಐಸಿಗೆ ಹಾಕಿದಾಗಲೂ ನನ್ನ ಬಾಸ್ ಬಂದು ಮಾತಾಡಿದ್ದಾರೆ. ಅವಾಗ ನಾನು ಕ್ಲಿಯರಾಗಿ ಚಂದದಲ್ಲಿ ಮಾತಾಡಿದ್ದೀನಿ ನನ್ನ ಬಾಸಿನ ಹತ್ತಿರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಯು ಬ್ಲೆಸ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ಮಂಗಳವಾರ 11 ಗಂಟೆಗೆ ನನ್ನ ಮಗು 11 ವರ್ಷದ್ದು, ಅವನಿಗೆ ಒಂದು ಯೂರಿನರಿ ಬ್ಲ್ಯಾಡರಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಹಾಗೆ ಅವನಿಗೆ ಆಪ್ರೇಷನ್ ಆಗಿತ್ತು. ಅವನಿಗೆ ತುಂಬ ನೋವಿತ್ತು. ನಾನು ಮೆಸೇಜ್ ಚೆಕ್ ಮಾಡ್ತಿದ್ದೆ, ನಾನು ರಾತ್ರಿಗೆ ಪ್ರೇಯರ್ ಬಂದಿದ್ದೇನೆ, ನಾನು ಅವಳ ಮೆಸೇಜ್ ಚೆಕ್ ಮಾಡ್ತಿದ್ದೇನೆ, ಮಮ್ಮ ಪ್ರೇಯರ್ ಮಾಡಿ, ತುಂಬ ನೋವುಂಟು, ತುಂಬ ಕೂಗ್ತಾನಂತ. ಹಾಗೆ ರಾತ್ರಿ ಪ್ರಾರ್ಥನೆ ಮಾಡುವಾಗ ಪಾಸ್ಟರ್ ಹೇಳ್ತಿದ್ರು, ನೀವು ತುಂಬ ಕೂಗಿ ಪ್ರಾರ್ಥನೆ ಮಾಡಿ, ನೀವು ಕೂಗಿರಿ ಅಂತ. ನಾನು ಆ ಮಗುವಿಗಾಗಿ ತುಂಬ ಪ್ರಾರ್ಥನೆ ಮಾಡಿದೆ. ದೇವರ ಅಪಾರ ಕೃಪೆಯಿಂದ ಮಗುಗೆ ಮರುದಿವಸ ಮಮ್ಮಿ ನೋವು ಇಲ್ಲ, ಮಗು ಒಳ್ಳೇದಿದ್ದಾನಂತ ಹೇಳ್ತಿದ್ರು. ಮತ್ತು ಅವನಿಗೆ ಆ್ಯಕ್ಚುಲಿ ನಿನ್ನೆ ಹೇಳಿದರು, ಎಲ್ಲ ರಿಪೋರ್ಟ್ ನೋಡಿ ಮಂಡೆ ಡಿಸ್ಚಾರ್ಜ್ ಮಾಡುವರಂತ. ಆದರೆ ದೇವರ ಅಪಾರ ಕೃಪೆಯಿಂದ ನಾರ್ಮಲ್ ಇದ್ದಿದ್ದ ನಿನ್ನೆ ಡಿಸ್ಚಾರ್ಜ್ ಮಾಡಿದ್ರು. ಇವತ್ತು ಅವರು ಕೂಡ ಆರಾಧನೆಗೆ ಹೋಗ್ಲಿಕ್ಕೆ ಆಗುವಂತೆ ದೇವರ ಕೃಪೆ ಒದಗಿಸಿಕೊಟ್ಟು ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಕೂಗಿ ಪ್ರಾರ್ಥನೆ ಅಂತ ಹೇಳಿದರೆ ಬೈಬಲ್ ಹೇಳ್ತದೆ, ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಪವಿತ್ರಾತ್ಮನು ಮಾತಿಲ್ಲದ ನರಳಾಟದಲ್ಲಿ ನಮಗೋಸ್ಕರ ವಿಜ್ಞಾಪಿಸ್ತಾನೆ. ನಾನು ಹೇಳಿದೆ, ಅನೇಕರು ಪೇಯ್ನಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ. ಯಾವಾಗ ನೀವು ಪವಿತ್ರಾತ್ಮನಿಗೆ ಬಿಟ್ಟು ಕೊಡ್ತೀರಿ, ಸಡನ್ಲಿ ನಿಮಗೆ ಅಳ್ಳಿಕೆ ಬರ್ತದೆ. ದಟ್ ಈಸ್ ನಾಟ್ ನಿಮ್ಮ ಯಾವುದೇ ಯಾರು ಹೇಳಿ, ಯಾರು ನೋವಿಸಿ, ದುಃಖಪಟ್ಟು ನಿಮಗೆ ಅಳು ಬರುವುದಲ್ಲ, ಒಳಗಿಂದ ಬರುತ್ತೆ. ದಟ್ ಮೀನ್ಸ್ ಪವಿತ್ರ ಆತ್ಮನು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಎಲ್ಲಿಯೋ ಏನೋ ಸಂಗತಿ ನಡೆಯುತ್ತದೆ, ಯಾರೊಬ್ಬ ಪೇಯ್ನಲ್ಲಿದ್ದಾನೆ, ಯಾರೊಬ್ಬ ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ, ಹಾರ್ಡ್ ಸಿಚುವೇಶನ್ನಲ್ಲಿರುವಾಗ ಪವಿತ್ರ ಆತ್ಮ ನಿಮ್ಮ ಮೂಲಕ ಅವರಿಗೆ ರೀಚ್ ಆಗ್ತಾನೆ. ಪ್ರೈಸ್ ಗಾಡ್. ಅಳ್ಳಿಕ್ಕೆ ಬರದಿದ್ದರೆ ನಾವು ಅಳುವುದಲ್ಲ, ಸುಮ್ಮನೆ ದೇವರ ಹೃದಯ ನೋಡ್ತಾನೆ. ಓಕೆ, ಸಂತೋಷ ಬಂದರೆ ಸಂತೋಷ ಪಡ್ರಿ, ರಿಜಾಯ್ಸ್. ಓಕೆ, ಆ ರೀತಿ ಆಕೆಯ ಮೊಮ್ಮಗ ರೈಟ್, ಆತನು ಹೀಲಾದ, ಪೇನ್ ಹೋಯ್ತು. ಓಕೆ, ಪ್ರೈಸ್ ದಿ ಲಾರ್ಡ್.
ಆ್ಯಕ್ಚುಲಿ ಆ ದಿವಸ ಬರುವಾಗ ನನಗೆ ಇಲ್ಲಿ ಕಾಲಲ್ಲಿ ಜಾಯಿಂಟ್ ಸಿವಿಯರ್ ಪೇಯ್ನ್ ಇತ್ತು. ಆದರೂ ನಿಂತಲ್ಲಿ ಕೀಬೋರ್ಡ್ ಪ್ಲೇ ಮಾಡಿದೆ ಮತ್ತು ಲೇಟರಲ್ಲಿ ಪಾಸ್ಟರ್ ಜೋಸೆಫ್ ಇಂಟರ್ಸೆಷನ್ ಪ್ರೇಯರ್ ಮಾಡುವಾಗ ಆ ಪೇಯ್ನ್ ಅನ್ಟೋಲರಬಲ್ ಆಗಿತ್ತು. ಸೊ ನಾನು ಲಾಸ್ಟಿಗೆ ಹೋಗಿ ಅಲ್ಲಿ ಕೂತಿದ್ದೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಥರ್ಡ್ ಪ್ರೇಯರ್ ಇಂಟರ್ಸೆಷನ್ ವಿಲ್ಮಾ ಸಿಸ್ಟರ್ ಮಾಡುವಾಗ ಪಾಸ್ಟರ್ ರೋಷನ್ ಸನ್ನೆ ಮಾಡಿದರು ಹೋಗಿ ಕೀಬೋರ್ಡ್ ಪ್ಲೇ ಮಾಡು ಹೇಳಿ. ಬಟ್ ಆ ಪೇಯ್ನ್ ಅನ್ಟೋಬಲ್ ಪೇಯ್ನಲ್ಲಿ ಹೋಗಿ ಅಲ್ಲಿ ನಿಂತೆ ನಾನು. ಹಾಗೆ ಪ್ಲೇ ಮಾಡ್ತಾ ಇರುವಾಗ ಸಡನ್ನಾಗಿ ಆ ಪೇಯ್ನ್ ಎಲ್ಲಿ ಹೋಯ್ತಂದರೆ ಅದರ ನಂತರ ಎಷ್ಟು ನಾವು ನಿಂತಿದ್ದೆವು ಇಂಟರ್ಸೆಷನ್, ಟಂಗ್ಸ್, ವರ್ಷಿಪ್, ಯೋಚನೆ ಮಾಡ್ತಾಯಿದ್ದೆ ಪೇಯ್ನ್ ಎಷ್ಟು ಆ ಗ್ಲೋರಿಯಸ್ ಪ್ರೆಸೆನ್ಸ್ ಅಲ್ಲಿ ಫೀಲ್ ಆಯಿತು ಅಂದರೆ ನಾನು ಯೋಚನೆ ಮಾಡ್ತಾಯಿದ್ದೆ ಅಂಥ ಅನ್ಟೋಲಬಲ್ ಪೇಯ್ನ್ ಜಸ್ಟ್ ಇವನ್ ಸ್ಲೈಟ್ ಪೇಯ್ನ್ ಇಲ್ಲ, ಅಷ್ಟು ಹೀಲ್ ಆಗಿತ್ತು. ದೇವರಿಗೆ ಸ್ತೋತ್ರ. ಪುಲ್ಪಿಟ್ಟಲ್ಲಿ ಹೋಗುವುದಂತ ಹೇಳಿದರೆ ಅದು ಸಾಮಾನ್ಯವಾದ್ದಲ್ಲ. ಯು ಸರ್ವಿಂಗ್ ಗಾಡ್. ಓಕೆ, ಮೊನ್ನೆ ಸಿಸ್ಟರ್ ವಿನೂತಾ ಹೇಳ್ತಿದ್ರು, ಎಲ್ಲಿದ್ದಾರೆ ಆಕೆ? ಅದು ಗಾಡ್ವಿನ್ ಜತ್ತನ್ನ ವಿನೂತಾ. ಆಕೆಗೆ 2 ತಿಂಗಳಿಂದ ಅವಳು ಹೇಳ್ತಾ ಇದ್ಳು ನನಗೆ ಪೇಯ್ನ್ ಇತ್ತು ಕಾಲಲ್ಲಿ. ಅವಳು ಹೇಳ್ತಾ ಇದ್ಳು ನಳ್ಳಲ್ಲಿ ನೀರು ತಿರುಗಿಸಿದಾಗೆ ಪೇಯ್ನ್ ಬರ್ತಾ ಇತ್ತು, ಟ್ಯಾಪ್ ತಿರುಗಿಸಿದಾಗೆ. ಬಬ್ಲಣ್ಣ ಮತ್ತು ರಶ್ಮಿ ಅವರು ಆಕೆಗೆ ಹೇಳಿದರು, ಬಬ್ಲಣ್ಣ ನಿನಗೆ ಕ್ವಾಯರ್ ಪ್ರಾಕ್ಟೀಸ್ ಆಗುವಾಗ ಬೇಕಾದರೆ ನಿನಗೆ ಸಿಂಗಿಂಗ್ ಇಂಟ್ರೆಸ್ಟ್ ಇದ್ದರೆ ಕಲೀಲಿಕ್ಕೆ ಬಾ ಅಂತ ಹೇಳಿದರು. ಜಸ್ಟ್ ಕ್ವಾಯರ್ ಪ್ರಾಕ್ಟೀಸಿಗೆ ಅಷ್ಟೇ, ಸಾಂಗ್ ಕಲೀಲಿಕ್ಕೆ. ಮೂಮೆಂಟ್ ಆಕೆ ಎಂಟರ್ ಆಗಿ ನಿಲ್ಲುವಾಗ ಪೇನ್ ಬಿಟ್ಟು ಹೋಯ್ತು, ಏನು ಮಾಡಲಿಲ್ಲ, ಜಸ್ಟ್ ನಿಲ್ಲುವಾಗ ಒಬೀಡಿಯನ್ಸ್. ಆಕೆ ಹೇಳಿದರು, ಆಕೆ ಹೋಗಿ ಕೀಬೋರ್ಡ್ ಬಾರಿಸು ಅಂತ ಹೇಳಿದೆ, ನನಗೆ ಆಗುವುದಿಲ್ಲ ಕಾಲು ನೋವು ಅಂತ ಹೇಳಲಿಲ್ಲ. ಮೂಮೆಂಟ್ ದೇವ ಸೇವಕ ಹೇಳುವಾಗ ಒಬೀಡಿಯನ್ಸ್ ಮಾಡಿದಾಗ ಆ ಪೇನ್ ಬಿಟ್ಟು ಹೋಯ್ತು. ನಾನು ಹೇಳಿದೆ ಚರ್ಚ್ ಈಸ್ ಎ ರೆವಲೇಷನ್, ದೆನ್ ಯು ವಿಲ್ ಸಿ ಫ್ರೂಟ್. ಓಕೆ, ಅದಕ್ಕೋಸ್ಕರ ನಿಮಗೆ ಇನ್ವಿಟೇಷನ್ ಕೊಡಲ್ಪಟ್ಟಿದೆ 2026ಗೆ ಕಾಯರ್ ಗ್ರೂಪಿಗೆ ನೀವು ಜಾಯಿನ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ. ಅದರಲ್ಲಿ ಕೆಲವು ಸಂಗತಿಗಳನ್ನು ಬಬಲಣ್ಣ ಮಾತಾಡಿದ್ದಾರೆ. ಅವರು ಸೆಲ್ ಗ್ರೂಪಿಗೆ ಹೋಗುವವರಾಗಿರಬೇಕು. 24 hours ಪ್ರೇಯರಲ್ಲಿ ಅಟ್ಲೀಸ್ಟ್ 7 ಡೇಸಲ್ಲಿ 2 ಗಂಟೆ ಆದರೂ 2 ಗಂಟೆ ಪ್ರೇಯರಿಗೆ ಅಟೆಂಡ್ ಆಗಬೇಕು. ರೆಗ್ಯುಲರ್ ಚರ್ಚಿಗೆ ಬರುವವರಾಗಿರಬೇಕು. ಓಕೆ ಅಂತ. ಇಲ್ಲಾದರೆ ಪಳ್ಳಿಗೆ ಬಿಟ್ಟಾಗ ಅಲ್ಲೆಲ್ಲಿ ಹೋಗಿ ಇಲ್ಲಿ ಬಂದು ಆರಾಧನೆ ಮಾಡಿದರೆ ಆಗ್ತದ? ಮೊನ್ನೆ ಟಿವಿಲಿ ನೋಡ್ತಾರೆ, ಮೊನ್ನೆ ಅವಲಿತ್ತೆ ಅದ, ಅವನ ಮನೆ ಬಯಕೆಯಲ್ಲಿಲ್ಲ ಇದ್ದಲ್ಲ, ಇವತ್ತು ಅಲ್ಲಿದ್ದಾನೆ. ಮತ್ತು ನಾನು ಹೇಳಿದ್ದೇನೆ, ಪ್ರಾಕ್ಟೀಸಿಗೆ ಬರುವಾಗ ಯಾರಾದರೂ 5 ನಿಮಿಷ ಲೇಟ್ ಆದರೂ ಅವರನ್ನು ಕೆಳಗೆ ಕೂತ್ಕೊಳ್ಳಿಸಿ. ಯಾಕೆ? ಅಹಂಕಾರವ? ನೋ. ಇಲ್ಲಿ ಕೇಳ್ರಿ, ಒಬ್ಬನಿಗೆ ಇವತ್ತು ನಾವು ಬಿಟ್ಟರೆ ನಾಳೆ ಉಳಿದವರು ಹೇಳ್ತಾರೆ, ಇನ್ನೊಬ್ಬ ಮನಸ್ಸು ಮಾಡುತ್ತಾನೆ ಏನಂತ ಹೇಳಿದ್ರೆ, ನಾನು ಸಹ ಒಂದು 5 ನಿಮಿಷ ಲೇಟ್ ಬರ್ತೇನೆ ಅಂತ. ಒಂದು ವೇಳೆ ಅವನಿಗೆ ಅವಕಾಶ ಕೊಡದಿದ್ದರೆ, ಮೊನ್ನೆ ಅವನು 5 ನಿಮಿಷ ಲೇಟ್ ಬಂದದ್ದು ಅವನಿಗೆ ಕೊಟ್ಟಿರಿ, ನನಗೆ ಯಾಕೆ ಕೊಡಲಿಲ್ಲ? ಅರ್ಥ ಆಯ್ತಾ? ನಾನು ಮೊದಲು ಹೇಳಿದ ಲೀಡರ್ಸ್ಗಳಿಗೆ, ಇಂಥ ಅವಕಾಶ ಕೊಡಬೇಡ್ರಿ. ಚರ್ಚ್ ಎಂಬುವಂಥದ್ದು ಅದಕ್ಕೆ ಕ್ರಮ ಇದೆ. ಕ್ರಮ ಇಲ್ಲದ ಸಂಗತಿ ಇಲ್ಲಿ ಫೇವರೇಟ್ ಯಾರು ಇಲ್ಲ. ಓಕೆ ಓಕೆ, ಅವರಿಗೆ ಬಿಟ್ಟೆವು 2 ಮಂದಿಗೆ. ಉಳಿದೆಲ್ಲ ಟೀಮಿನವ್ರು ಏನು ಮಾಡ್ತಾರೆ? ಏನಾಗುದಿಲ್ಲ, 5 ನಿಮಿಷ ಲೇಟ್ ಆದರೆ ಕೊಡ್ತಾರೆ ಅಂತ. ನೋ, ಅಲ್ಲಿ ಡಿಸಿಪ್ಲಿನ್ ಇರುವುದಿಲ್ಲ. ನೋ ಪ್ರಾಬ್ಲಮ್. ನಿಮಗೆ ಬರಲಿಕ್ಕೆ ಯಾವ ದಿವಸ ಆಗಲಿಲ್ಲ, ಏನೋ ಕಾರಣಾಂತರಗಳಿಂದ ಲೇಟ್ ಆಯಿತು ಬರಲಿಕ್ಕೆ, ನೋ ಪ್ರಾಬ್ಲಮ್, ಡೋಂಟ್ ಎಂಟರ್. ಅಲ್ಲಿ ಹೋಗಬೇಡ್ರಿ. ಯಾಕಂದರೆ ರೂಲ್ಸ್ ಪ್ರತಿಯೊಬ್ಬರಿಗೆ ಒಂದೇ ರೀತಿ. ಯಾಕೆ ನಾವು ಟೈಮಲ್ಲಿ ಬರಲಿಕ್ಕೆ ಹೇಳುವುದು? ಟೈಮಲ್ಲಿ ಬರಲಿಕ್ಕೆ ಯಾಕೆ ಹೇಳುವುದು? ನಿಮಗೆ ಪನಿಷ್ಮೆಂಟ್ ಕೊಡ್ಲಿಕ್ಕ? ನೋ. ಅಲ್ಲಿ ಮೊದಲು ಸೌಂಡ್ ಬ್ಯಾಲೆನ್ಸ್ ಆಗ್ತದೆ. ನಿಮಗೆ ಮೈಕ್ ಕೊಡಲ್ಪಡ್ತದೆ. ನೀವು ಅಲ್ಲಿ ಟೈಮಲ್ಲಿ ಬರದಿದ್ರೆ, ನಿಮ್ಮ ಸೌಂಡ್ ಬ್ಯಾಲೆನ್ಸ್ ಆಗಿದ್ರೆ, ಇಲ್ಲಿ ಆರಾಧನೆ ಮಾಡುವಾಗ ಸರಿ ಮಾಡಲಿಕ್ಕೆ ಆಗುದಿಲ್ಲ. ಪ್ಯಾ ಪೂ ಕರ್ಕಶ ಕೇಳ್ತದೆ. ವಿಷಯ ಗೊತ್ತಾಯ್ತಾ? ಕ್ರಮ ಯಾವುದಕ್ಕೆ ಮಾಡುವುದಂತ ಹೇಳಿದರೆ, ನಿಮಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಅಲ್ಲ. ಕ್ರಮ ಯಾವುದಕ್ಕೆ ಅಂತ ಹೇಳಿದರೆ,
ಚರ್ಚ್ ಡಿಸಿಪ್ಲಿನ್. ಕ್ರಮವಿಲ್ಲದ ಸಭೆಗಳನ್ನು ಕ್ರಮಪಡಿಸು ಅಂತ ಅಪೊಸ್ತಲ ಪೌಲ್ ತೀತನಿಗೆ ಹೇಳ್ತಾನೆ. ಕ್ರಮ ಇಲ್ಲದ ಸಭೆಗಳನ್ನು ಕ್ರಮಪಡಿಸು. ಅದಕ್ಕೋಸ್ಕರ ಮೊನ್ನೆ ಒಬ್ಬ ನನ್ನ ಹತ್ರ ಬಂದ, ಅವನಿಗೆ ಸ್ವಲ್ಪ ಕಾಲು ನೋವಿತ್ತು. ಅವನು ಹೇಳಿದ, ಪಾಸ್ಟರ್ ನನಗೊಂದು ಡ್ರೀಮ್ ಕಂಡಿತ್ತು. ಡ್ರೀಮಲ್ಲಿ ನೋಡಿದೆ ಬಬ್ಲಣ್ಣನ್ನು, ನಿಮ್ಮನ್ನು ನೋಡಿದೆ, ನೀವು ವೈಟ್ ಇದರಲ್ಲಿದ್ದೀರಿ, ಬಬ್ಲಣ್ಣನ್ನು ನೋಡಿದೆ, ಮತ್ತೆ ರೋಶ್ನಿಸ್ಟರನ್ನು ನೋಡಿದೆ. ಹಾಡ್ಲಿಕ್ಕೆ ಬರ್ತದ ಅಂತ ಕೇಳಿದೆ. ಹೌದು ಅಂತ ಹೇಳಿದೆ. ಹಾಗೆ ಸಾಂಗ್ ಕೊಡು. ಆದರೆ ಸಾಂಗ್ ಕೊಡಬೇಕಾದ್ರೆ ಏನಾಗಬೇಕು? ಸೆಲ್ ಗ್ರೂಪಿಗೆ 24 ಅವರ್ಸಿಗೆ ಇದೆಲ್ಲ ಕ್ರಮಪಡಿಸು. ಅದರ ಅರ್ಥ ದೇವರು ನಿನ್ನನ್ನು ಕರೀತಾ ಇದ್ದಾನೆ, ಕಮಿಟ್ ಆಗು ಅಂತ. ಹಲೋ, ಇದ್ದೀರ ಇಲ್ಲಿ? ದೇವರನ್ನು ಕರೀತಾನೆ. ನಾನು ಹೇಳಿದೆ, ನೀವು ಸಭೆಗೆ ಬಂದು ಮನೆಯಲ್ಲಿ ಎಲ್ಲಿ ನೀವು ಫಿಕ್ಸ್ ಆಗ್ತಿದ್ದೀರಿ ಅಲ್ಲಿ ನೀವು ನಿಮ್ಮನ್ನು ಕಮಿಟ್ ಮಾಡಿದರೆ ನಿಮ್ಮ ಉಳಿದ ಎಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ನಿಮ್ಮ ನೋವು ಸಹ ಬಿಟ್ಟು ಹೋಗ್ತದೆ, ಪೇನ್ ಸಹ ಬಿಟ್ಟು ಹೋಗ್ತದೆ, ಎಲ್ಲ ಸಂಗತಿಗಳು ಕಮಿಟ್ ಆಗ್ತವೆ. ನೀವು ಸ್ಟ್ರಗಲ್ ಆಗಬೇಕಾಗಿಲ್ಲ. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪಾಸ್ಟರ್ ಜೋಸೆಫ್ ಅವರು ಪ್ರೀಚ್ ಮಾಡ್ತಾ ಇದ್ರು, ನನಗೆ ಇಷ್ಟ ಇದ್ದಾಗ ನಾನು ಮಾಡ್ತೇನೆ, ನನ್ನ ಇಷ್ಟ ಇದ್ದಾಗ ನಾನು ಬರ್ತೇನೆ, ನನಗೆ ಇಷ್ಟ ಆದಾಗ ನಾನು ಹೋಗ್ತೇನೆ. ನಿಮ್ಮ ಮನೆಯಲ್ಲಿ ಒಂದು 4 ಮಕ್ಕಳಿದ್ದಾರೆ, ಆ ಎಂಚಕಿನ್ನೆ ಆ ಎದಾಗ ಬರ್ಪೆ ಎದ ಬೋಪೆ ಅಂತ ಗೊತ್ತಾ ಅಪ್ಪಾಜಿ ಹೇಳ್ತೀರಾ? ಬರ 12 ಗಂಟೆಗೆಲ್ಲ ಬರ್ಪೆ, 12 ಗಂಟೆಗೆ ಸಹ ಬರ್ತಾನೆ, ಒಮ್ಮೆ ಊಟ ಸಹ ಬರ್ತಾನೆ, ಊಟ ಮಾಡಿ ಸಹ ಬರ್ತಾನೆ. ಅವನು ಕೇಳುವವರು ಯಾರಿಲ್ಲ, ಅವನಿಗೊಂದು ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ, ರೈಟ್? ಸಭೆಯಲ್ಲಿ ಹಾಗೆಲ್ಲ. ಸಭೆಯಲ್ಲಿ ನೀವು ಕ್ರಮದಲ್ಲಿ ನಡೆದಾಗ ಉಳಿದರು ನಿಮ್ಮನ್ನು ಹಿಂಬಾಲಿಸ್ತಾರೆ. ಹಲೋ, ಲೀಡರ್ ಅಂದ್ರೆ ಏನು? ಲೀಡರ್ ಅಂತ ಹೇಳಿದ್ರೆ ಮೊದಲು ನಾನು ಮಾಡಿ ಹೀಗೆ ಮಾಡು ಅಂತ ಹೇಳುವವನು. ಲೀಡರ್ ಅಂತ ಹೇಳಿದ್ರೆ ಕಮಾಂಡ್ ಮಾಡುವವನಲ್ಲ, ನೀನು ಮಾಡು, ನೀನು ಮಾಡು, ನೀನು ಮಾಡು, ನೀನು ಮಾಡು, ಅಲ್ಲ ಅಲ್ಲ. ಲೀಡರ್ಶಿಪ್ ಅಂತ ಹೇಳಿದ್ರೆ ಮೊದಲು ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡೋದು, ಅದನ್ನು ಅಭ್ಯಾಸ ಮಾಡಿದ ನಂತರ ನೀವು ಕೂಡ ಹೀಗೆಲೇ ಮಾಡಿ ಅಂತ ಹೇಳುವಂಥದ್ದು. ದಟ್ಸ್ ದ ಲೀಡರ್ಶಿಪ್. ಲೀಡರ್ ಆದವರು ನೀವು ಪ್ರಾರ್ಥನೆಗೆ ಬರುವುದಿಲ್ಲ, ನೀವು ಅಟೆಂಡ್ ಆಗುವುದಿಲ್ಲ ಅಂತ ಹೇಳಿ, ನೀವು ಸಂಡೇ ರೆಗ್ಯುಲರ್ ಆಗಿ ಬರುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಡರ್ಲಿದ್ದವರು ಹೇಗೆ ಬರ್ತಾರೆ? ಅವರು ಕಮಾನ್ ನಿಮ್ಗೆ ಹೇಳಲಿಕ್ಕೆ ರೈಟ್ ಉಂಟಾ? ರೆಗ್ಯುಲರ್ ಚರ್ಚಿಗೆ ಬಾ ಅಂತ, ರೆಗ್ಯುಲರ್ 24 ಅವರ್ಸ್ ಪ್ರೇಯರಿಗೆ ಬಾ ಅಂತ ಹೇಳಲಿಕ್ಕೆ ನಿಮ್ಗೆ ರೈಟ್ ಉಂಟಾ? ಸೆಲ್ ಗ್ರೂಪಿಗೆ ಹೋಗು ಅಂತ ಹೇಳಲಿಕ್ಕೆ ನಿಮ್ಗೆ ರೈಟ್ ಉಂಟಾ? ಜನರು ನಮ್ಮ ಮಾತು ಕೇಳುವುದಿಲ್ಲ, ಅವರು ಮೊದಲು ನಮ್ಮ ಆಕ್ಷನ್ ನೋಡ್ತಾರೆ. ನೀನು ಪಾಸ್ಟರಿಗೆ ಹಾನರ್ ಮಾಡು ಅಂತ ಹೇಳಿ ನೀನು ಹಾನರ್ ಮಾಡುವುದಿಲ್ಲ. ನೀನು ಹೇಗೆ ಅವರು ಹಾನರ್ ಮಾಡ್ತಾರೆ? ನೀನು ಮೊದಲು ಹಾರ್ಟ್ಫುಲ್ ಆಗಿ ಹಾನರ್ ಮಾಡು. ಬೈಬಲ್ ಹೇಳ್ತೀನಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವ್ರಿಗೆ ನಿಷ್ಠರಾಗ್ಬಿಡ್ರಿ, ರೆಕಗ್ನೈಸ್ ದೇರ್ ಅಥಾರಿಟಿ ಅಂತ ಹೇಳ್ತದೆ. ಓದಿರಿ ಆ ವಚನವನ್ನು. 13 ಚಾಪ್ಟರ್ 13:17 ಲೆಟರ್ ಆಫ್ ಜಾನ್ ಹೀಬ್ರೂಸ್. ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಕೇಳ್ತದಲ್ಲ ನನ್ನ ಮಾತೆಲ್ಲ? ಅವರು ವ್ಯಸನ ಪಡದೆ ಸಂತೋಷದಿಂದ ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದಲ್ಲ. NLT ಹಾಕಿರಿ, NLT ಇಂಗ್ಲಿಷಲ್ಲಿ ಹಾಕಿರಿ. ಇಂಗ್ಲಿಷ್ನಲ್ಲಿ NLT ಟ್ರಾನ್ಸ್ಲೇಷನ್. NLT ಹಾಕಿದ್ದೀರಾ? TPT ಹಾಕಿ. ಓಕೆ, ಓದಿರಿ ಎಲ್ಲರೂ. ಇಂಗ್ಲಿಷ್ ಬರುವವರು ಓದಿರಿ. ಓದಿದ್ದೀರಾ?
ಜೋರ ಸಿಸ್ಟರ್ ರೆಬೆಕ್ಕ ಓದೋದನ್ನು ಜೋರಾಗಿ. Obey your spiritual leaders and recognize their authority. Obey your spiritual leader. ಯಾವ ಲೀಡರ್? ಸ್ಪಿರಿಚುವಲ್ ಲೀಡರ್. And recognize their authority. Recognize, ಹೇಳ್ರಿ, recognize. ಇದು ಓಲ್ಡ್ ಟೆಸ್ಟಮೆಂಟ್ ಅಲ್ಲ, ನ್ಯೂ ಟೆಸ್ಟಮೆಂಟ್. Recognize their authority, for they keep watch over your soul without resting, since they will have to give an account to God for their work. So it will benefit you when you make their work a pleasure and not a heavy burden. Recognize their authority. Recognize their authority. ಇದನ್ನು ಹೇಳಿದವನು ಯಾರು? ಕಮಾನ್ ಇದನ್ನು ಹೇಳಿದವನು ಯಾರು? ಇದನ್ನು ಹೇಳಿದವನು ಯಾರು? ಪೌಲನ ಮೂಲಕ ದೇವರು ಸಭೆಗೆ ಮಾತಾಡಿದಾನೆ. ದೇವರು ಹೇಳುವಂಥದ್ದು. ನಿಮ್ಮ ಸಭಾ ನಾಯಕರಿಗೆ ಹಾನರ್ ಮಾಡ್ರಿ, ಒಬೆ ಆಗಿರಿ ಅಂತ ಹೇಳಿದ ಯಾರು? ದೇವರು. ಕೆಲವರು ಹೇಳ್ತಾರೆ ನಾನು ಅದೆಲ್ಲ ಐಡಲ್ ವರ್ಷಿಪ್, ಸಭಾ ನಾಯಕರಿಗೆ ಫಾಸ್ಟರ್ ಎಂದು ಅದಾಗಲ್ಲ. ರೈಟ್? ಎಂಥದ್ದು? ನಾವು ದೇವರಿಗೆ ಮಾತ್ರ ಹಾನರ್ ಮಾಡೋದು. ಯಾವ ಫಾಸ್ಟ್ರೆ ಸೆಲ್ ಲೀಡರ್ ನೋ. ಸಭಾ ನಾಯಕರಿಗೆ, ಸ್ಪಿರಿಚುವಲ್ ಲೀಡರಿಗೆ ಹಾನರ್ ಮಾಡಿ ಅವರ ಮಾತನ್ನು ಕೇಳಿ ಅಂತ ಹೇಳಿದವನು ಯಾರು? ದೇವರು. ಹೇಳ್ರಿ, ದೇವರು. ಹಾಗಾದರೆ ದೇವರು ಹೇಳಿದ ವ್ಯಕ್ತಿಗೆ ನೀವು ಹಾನರ್ ಮಾಡೋದಂದ್ರೆ ಯಾರಿಗೆ ಹಾನರ್ ಮಾಡೋದು? ದೇವರಿಗೆ ಹಾನರ್ ಮಾಡೋದು. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಅವರಿಗೆ ನಿಷ್ಠುರಾಗಬೇಡ್ರಿ ಎಂದು ಹೇಳಿದವನು ಯಾರು? ಹೇಳಿದವನು ಯಾರು? ದೇವರು. ಹಾಗಾದರೆ ನಿಮ್ಮ ತಂದೆ ತಾಯಿಗಳಿಗೆ ಹಾನರ್ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಹಾನರ್ ಮಾಡುವಂಥದ್ದು ಅದು ದೇವರು ಹೇಳಿದ್ದು, ದೇವರಿಗೆ ಮಾಡುವಂಥದ್ದು. ರೈಟ್? ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಹೇಳಿದೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಇವರ ಹೃದಯವು ಬಹಳ ದೂರವಾಗಿದೆ. ಮನುಷ್ಯರು ಮಾಡಿದ ಆಜ್ಞೆಗಳನ್ನು, ಕಟ್ಟಾಳೆಗಳನ್ನು ಇವರು ನೆರವೇರಿಸ್ತಾರೆ. ಎಂಕುಲ್ ದೇವರಿಗೆ ಮಾತ್ರ ಅಪ್ಪಮ್ಮ ಏರ್ಲೈಜೆ ದೇವರಿತ್ತನ ಪೂರಲ್ಲೇ ಒಳ್ಳೆ. ರೈಟ್? ದೇವರಿತ್ತನೇ ಪೂರೊಪ್ಪನೆ. ಅದೇ ದೇವರು ಹೇಳಿದ್ದಾನೆ. ರೈಟ್? ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾನು ಯಾರಿಗೆ ಕೊಟ್ಟಿದ್ದೇನೆ? ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗೆ ಕೊಟ್ಟಿದ್ದೇನೆ ಎಂದು ನೀವು ಹೇಳುತ್ತೀರಿ. ನಿಮ್ಮ ಸಂಪ್ರದಾಯದಿಂದ ನೀವು ದೇವರ ವಾಕ್ಯವನ್ನು ನಿಷ್ಫಲಪಡಿಸ್ತೀರಿ ಮತ್ತು ನಿಮ್ಮ ಸಂಪ್ರದಾಯದ ನಿಮಿತ್ತ ಎಂಥೋ ವಾಕ್ಯಗಳನ್ನು ನೀವು ನಿರರ್ಥಪಡಿಸ್ತೀರಿ. ಓದಿ ಅದನ್ನು. 7ನೇ ಅಧ್ಯಾಯ 7ನೇ ವಚನ, ಮಾರ್ಕನು ಬರೆದ ಸುವಾರ್ತೆ. ಮನುಷ್ಯರು ಕಲ್ಪಿಸಿದ ಕಟ್ಟಾಳೆಗಳನ್ನು ಅವರು ಬೋಧಿಸಿದ್ದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೆಕ್ಸ್ಟ್, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ನೆಕ್ಸ್ಟ್, ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ, ಬಹು ಚೆನ್ನಾಗಿದೆ ಅಲ್ಲವೇ? ನೆಕ್ಸ್ಟ್, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ, ಯಾರನ್ನು? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ಓಲ್ಡ್ ಟೆಸ್ಟಮೆಂಟ್ ಮರಣದಂಡನೆ, ನ್ಯೂ ಟೆಸ್ಟಮೆಂಟಲ್ಲಿ ನಿಮ್ಮ ಮನೆಗೆ ಮರಣದ ಆತ್ಮ ಅಟ್ಯಾಕ್ ಮಾಡುತ್ತಾನೆ. ಹಲೋ, ಯಾವ ಆತ್ಮ? ಮರಣದ ಆತ್ಮ. ಓಕೆ, ಮೋಶೆ ಹೇಳಿದ್ದಾನೆ, ನೀವೊಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ನೆಕ್ಸ್ಟ್, ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೂ ಏನು ಮಾಡಬಾರದೆಂದು ಹೇಳುತ್ತೀರಿ. ಅಂದರೆ ತಂದೆ ತಾಯಿಗಳಿಗೆ ಏನು ಮಾಡಬೇಕಾಗಿಲ್ಲ, ಎಲ್ಲ ನಾವು ದೇವರಿಗೆ ಮಾಡಿದ್ದೇವೆ ನೀವು ಹೇಳುತ್ತೀರಿ. ಪಾಸ್ಟ್ರಿಗೆ ಅಲ್ಲಿ ಬಿಡ್ಲಿ, ದೇವರಿಗೆ ಡೈರೆಕ್ಟ್. ಎಂತ ಪಾಸ್ಟ್ ಐಡಲ್ ವರ್ಷಿಪ್ ಅದು. ಮಾರ್ಕ್ ದಿಸ್ ಪೀಪಲ್. ರೈಟ್? ಅವರನ್ನು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ.
ನಿಮ್ಮನ್ನು ಮರಣದ ಬಾಯಿಗೆ ಕೊಡಲಿಕ್ಕೆ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್. ವಾಕ್ಯವನ್ನು ಚೆನ್ನಾಗಿ ಕಲಿಯಿರಿ. ಓಕೆ, ವಾಕ್ಯವನ್ನು ಚೆನ್ನಾಗಿ ಕಲಿಯಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಿಮಗೆ ಕ್ರಿಸ್ತನಲ್ಲಿ ಅನೇಕ ಬೋಧಕರಿರ್ಬೋದು, ತಂದೆಗಳು ಅನೇಕರಿಲ್ಲ. ಅಪೊಸ್ತಲ್ ಪೌಲ್ ಐ ಆಮ್ ಎ ಸ್ಪಿರಿಚುವಲ್ ಫಾದರ್ ಅಂತ ಹೇಳ್ತಾರೆ. ಪಾಸ್ಟ್ರಿ, ಮತ್ತು ಅಲ್ಲಿ ಬೈಬಲಲ್ಲಿ ಯೇಸು ಸ್ವಾಮಿ ಹೇಳಿದಾನಲ್ಲ, ಭೂಲೋಕದಲ್ಲಿ ಯಾರನ್ನು ತಂದೆಯನ್ನು ಕರಿಬೇಡ್ರಿ. ಅದು ಯಹೂದ್ಯರಿಗೆ ಹೇಳಿದ್ದು, ಸಭೆಗೆ ಮಾತಾಡಿದಲ್ಲ. ಯೇಸು ಕೆಲವೊಂದು ಮಾತನ್ನು ಯಹೂದ್ಯರಿಗೆ ಮಾತಾಡಿದ್ದಾನೆ, ಕೆಲವೊಂದು ಮಾತುಗಳನ್ನು ಸಭೆಗೆ ಮಾತಾಡಿದ್ದಾನೆ. ಬಟ್ ಸಭೆಯ ಬಗ್ಗೆ ಯೇಸು ಸ್ವಾಮಿ ಪ್ರಕಟಿಸಲಿಲ್ಲ. ಸಭೆಯ ಬಗ್ಗೆ ಪ್ರಕಟಣೆ ಕೊಟ್ಟದ್ದು ಅಪೋಸ್ತಲರು ಮತ್ತು ಪ್ರವಾದಿಗಳಿಗೆ. ಯಾಕೆ ಸಭೆಯ ಬಗ್ಗೆ ಅವರಿಗೆ ಪ್ರಕಟಿಸಲಿಲ್ಲ? ಅವರ ಒಳಗೆ ಪವಿತ್ರ ಆತ್ಮನು ಇರಲಿಲ್ಲ. ನನಗೆ ಹೇಳಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ಅದನ್ನು ನೀವು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸುವನು ಮತ್ತು ನಾನು ಕಲಿಸಿದ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುವನು. ಯೇಸು ಕ್ರೂಜೆಗೆ ಹೋಗುವ ಮುಂಚೆ ಮಾಡಿದ ಬೋಧನೆ, ಪುನರುತ್ಥಾನದ ಸಂಗತಿ ನಂತರ ಅದನ್ನು ಮಿಕ್ಸ್ ಮಾಡಬೇಡ್ರಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ಅನ್ಯ ಜನರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಡ್ರಿ. ತಪ್ಪಿಸಿಕೊಂಡಂತ ಕುರಿಗಳಂತಿರುವ ಯಹೂದ್ಯರ ಬಳಿಗೆ ಮಾತ್ರ ಹೋಗಿಲಿ. ಯೇಸು ಕ್ರೂಜೆಗೆ ಹೋಗುವ ಮುಂಚಿನ ಬೋಧನೆಯನ್ನು ಅವರು ಹಿಡಿದದು 10 ವರ್ಷ ಯಾವ ಯಹೂದ್ಯರಿಗೆ ಬಿಟ್ಟು ಒಬ್ಬ ಅನ್ಯನಿಗೆ ಅವರು ಸುವಾರ್ತೆ ಕೊಡಲಿಲ್ಲ. ಅವರು ಯೇಸುವಿನ ಒಟ್ಟಿಗೆ 3 ವರ್ಷ ಊಟ ಮಾಡಿದ್ರು, ಮಲಗಿದ್ರು, ಯೇಸು ಒಟ್ಟಿಗೆ ಸೇವೆ ಮಾಡಿದ್ರು, ಯೇಸು ಸತ್ತವರನ್ನು ಎಬ್ಬಿಸುವುದನ್ನು ನೋಡಿದ್ರು. ಬಟ್ ಯೇಸು ಮಾತಾಡಿದ ಸಂಗತಿ ಅವರಿಗೆ ಅರ್ಥ ಆಗಲಿಲ್ಲ. ಫಸ್ಟ್ ಟೈಮ್ ಪೇತ್ರನು ಕೊರ್ನೆಲಿಯಸನ ಮನೆಗೆ ಹೋಗ್ತಾನೆ. ಅವನು ಜ್ಯೂಯಿಷ್ ಅಲ್ಲ, ಅವನು ಗ್ರೀಕ್. ಅದು ಕೂಡ ಅವನು ಪ್ರೀಚ್ ಮಾಡಿ ಹಿಂದೆ ಬರಬೇಕಾದ್ರೆ ಸಭೆಯವರು ಒಟ್ಟಾಗಿ ಅವನಿಗೆ ಗದರಿಸಿದರು. ಹೇಗೆ ನೀನು ಹೋದಿ? ಅನ್ಯ ಜನರ ಬಳಿಗೆ ಹೋಗಿ ನೀನು ಹೇಗೆ ಊಟ ಮಾಡಿದಿ? ಫಸ್ಟ್ ಕೇಳಿದ್ರು, ಹೇಗೆ ಊಟ ಮಾಡಿದ್ದೀನಿ? ಯಾಕಂದ್ರೆ ಯಹೂದ್ಯರು ಅನ್ಯ ಜನರ ಮನೆಯಲ್ಲಿ ಊಟ ಮಾಡುವುದಿಲ್ಲ. ಯಹೂದ್ಯರು ಪರಿಶುದ್ಧರು, ಅಕಾರ್ಡಿಂಗ್ ಟು ದ ಲಾ. ಅವರು ಅವರ ಮನೆಯಲ್ಲಿ ನೀರು ಕುಡಿಯುವುದಿಲ್ಲ. ಅದಕ್ಕೋಸ್ಕರ ಸಮಾರ್ಯ ಸ್ತ್ರೀ ಕೇಳ್ತಾನೆ, ನೀನು ಯಹೂದ್ಯನಾಗಿದ್ದು ನನ್ನ ಹತ್ರ ನೀರು ಕೇಳುವುದಾದ್ರೂ ಹೇಗೆ? ಹೌ? ನೀವಲ್ಲಿ ಯೆರೂಸಲೇಮಿನಲ್ಲಿ ಆರಾಧನೆ ಮಾಡ್ತೀರಿ, ನಾವು ಆ ಗುಡ್ಡದಲ್ಲಿ ಆರಾಧನೆ ಮಾಡುತ್ತೇವೆ. ಅಮ್ಮ, ಕಾಲ ಬರುತ್ತದೆ, ದೇವರನ್ನ ಆರಾಧನೆ ಮಾಡುವವರು ಆ ಯೆರೂಸಲೇಮಿಗೆ ಹೋಗುವುದಿಲ್ಲ, ಆ ಗುಡ್ಡಕ್ಕೂ ಹೋಗುವುದಿಲ್ಲ. ತಂದೆ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ತಂದೆಯನ್ನು ಆರಾಧಿಸುವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಲ್ಲಿ ಆರಾಧಿಸ್ತಾರೆ. ಇನ್ನು ನಿಮಗೆ ಯೆರೂಸಲೇಮ್ ಎಂಬ ಪುಣ್ಯಕ್ಷೇತ್ರಕ್ಕೆ ಹೋದದ್ರಿಂದ ಏನು ಸಿಗುವುದಿಲ್ಲ. ಹೊರಯಂಕೆ ಯೆರೂಸಲೇಮ್ ಪೂರ್ತಿ ಯೋರ್ದಾನ್ ಹೊಳೆಟ್ಟು ಬ್ಯಾಪ್ಟಿಸಮ್ ಗೆತ್ತ ನೋಡಿ. ಈಗ ನಿನಗೆ ಸಿಕ್ಕುವುದು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಂಬಿದಾಗ ಮಾತ್ರ ನಿನಗೆ ಬೆನಿಫಿಟ್ ಆಗುವುದು ಅಷ್ಟೇ. ಯೆರೂಸಲೇಮಿಗೆ ಹೋಗು, ನೋ ಪ್ರಾಬ್ಲಮ್. ಇನ್ನು ಪುಣ್ಯಕ್ಷೇತ್ರಗಳ ಬಗ್ಗೆ ನೋಡಬೇಡ. ಅಫ್ಕೋರ್ಸ್ ವಿ ಹಾನರ್ ಜೆರೂಸಲೇಮ್. ಅಫ್ಕೋರ್ಸ್ ಯೇಸು ಕ್ರಿಸ್ತನು ಸೆಕೆಂಡ್ ಕಮಿಂಗ್ ಆಗಿ ಬರ್ತಾನೆ, ಆ ಯೆರೂಸಲೇಮಿಗೆ ಬರುತ್ತಾನೆ, ಅಲ್ಲಿ ಆತನ ಕಿಂಗ್ಡಮ್ ಅನ್ನು ಸೆಟಪ್ ಮಾಡುತ್ತಾನೆ. ವಿ ಹಾನರ್ ದಿಸ್ ಪೀಪಲ್. ಆ ಜನರನ್ನ ಹಾನರ್ ಮಾಡುತ್ತೇವೆ. ಯಾಕಂದ್ರೆ ನಮಗೆ ಸುವಾರ್ತೆ ಬರಲಿಕ್ಕೆ ಕಾರಣ ಅವರೇ. ಅವರು ಆತ್ಮ ಸಂಬಂಧವಾಗಿ ನಮಗೇನಾಗಿದ್ದಾರೆ? ಬೆನಿಫಿಟ್ ಆಗಿದ್ದಾರೆ. ಇದ್ದೀರಾ ಇಲ್ಲಿ? ಕಮಾನ್ ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರ ಎಲ್ಲವನ್ನು ಮಿಕ್ಸ್ ಮಾಡಬೇಡ್ರಿ. ಯೇಸು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ದು, ಏನು ಮಾತಾಡಿದ್ದು. ಓಕೆ, ಯೇಸು ಹೇಳಿದ, ಇನ್ನು ಮುಂದೆ ನಾನು ತಂದೆಯ ವಿಷಯದಲ್ಲಿ ನಿಮಗೆ ಗೂಢಾರ್ಥವಾಗಿ ಮಾತಾಡೋದಿಲ್ಲ. ಆ ಕಾಲದಲ್ಲಿ, ಅಂದರೆ ಸಭೆಯ ಕಾಲದಲ್ಲಿ, ನೀವು ನನ್ನ ಹತ್ರ ಏನು ಪ್ರಾರ್ಥನೆ ಮಾಡುವುದಿಲ್ಲ. ನನ್ನ ಹೆಸರಿನಲ್ಲಿ ತಂದೆಯನ್ನು ನೀವು ಏನು ಕೇಳಿದರೂ ಆತ ನನ್ನ ಹೆಸರಿನ ಮೇಲೆ ನಿಮಗೆ ಕೊಡ್ತಾನೆ. ಪ್ರೈಸ್ ಗಾಡ್. ಕ್ರಿಸ್ತನಲ್ಲಿ ನಿಮಗೆ ಅನೇಕರು ಉಪಾಧ್ಯಾಯರಿರ್ಬೋದು. ಎಲ್ಲಿದೆ ವಚನ? 4ನೇ ಅಧ್ಯಾಯ. ಇದನ್ನು ಕಂಪ್ಲೀಟ್ ಮಾಡುವ. ಅವನು ತನ್ನ ತಂದೆಯಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ನೆಕ್ಸ್ಟ್
ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಏನು ಮಾಡ್ತಾ ಇದ್ದೀರಿ ನೀವು? ದೇವರ ವಾಕ್ಯವನ್ನು ನಿರರ್ಥಕ ಮಾಡ್ತೀರಿ. ಮೇಕಿಂಗ್ ದ ವರ್ಡ್ ಆಫ್ ಗಾಡ್ ವರ್ಡ್ ಆಫ್ ಗಾಡ್ ಆಫ್ ನೋ ಇಫೆಕ್ಟ್ ಥ್ರೂ ಯುವರ್ ಟ್ರೆಡಿಷನ್. ಟ್ರೆಡಿಷನ್ಗಳು ದೇವರ ವಾಕ್ಯ ಅನುಸಾರವಾಗಿದ್ದರೆ ಅದನ್ನು ಹಾನರ್ ಮಾಡಿ. ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ಟ್ರೆಡಿಷನ್ ಇರುವುದಾದರೆ ಅದೊಂದು ದೊಡ್ಡ ಸಿಕ್ನೆಸ್. ದೇವರ ವಾಕ್ಯ ಮಸ್ತ್ ಬರೀತೀನಿ, ಒಬ್ಬರು ಹೆಂಗಲ್ಲ ಮಾಲ್ಪರ ಯಾಪಂಡ. ದೇವರ ವಾಕ್ಯವನ್ನು ಹಾನರ್ ಮಾಡಿದರೆ ಅದು ನಿಮಗೆ ಜೀವ. ಯು ಪ್ರೊಟೆಕ್ಟೆಡ್. ಮತ್ತು ಅವರೆಲ್ಲ ದೇವರ ವಾಕ್ಯವನ್ನು ಅನುಸರಿಸಿ ನಡೆದು ಹೇಗಿದ್ದಾರೆ ನೋಡಿ. ಇಲ್ಲಿ ಕೇಳ್ರಿ, ದೇವರು ಆ ಅಜ್ಞಾನ ಕಾಲಗಳನ್ನು ಲೆಕ್ಕಕ್ಕೆ ತರುವುದಿಲ್ಲ. ಯಾವಾಗ ನಿನಗೆ ಪ್ರಕಟಣೆ ಆಗ್ತದೆ, ನಿನಗಿರುವುದು ಸಮಸ್ಯೆ. ಈಗ ಪ್ರಕಟಣೆ ಇಲ್ಲದವರಿಗೆ ದೇವರು ಅಲ್ಲಿವರೆಗೆ ಪ್ರೊಟೆಕ್ಟ್ ಮಾಡುತ್ತಾನೆ. ನಿನಗೆ ಒಮ್ಮೆ ಪ್ರಕಟಣೆ ಆಯಿತು ಅಂತ ಹೇಳಿದ್ರೆ ಆ ಪ್ರಕಟಣೆಯಲ್ಲಿ ಜೀವಿಸಲಿಕ್ಕೆ ನೀನು ಕರೆಯಲ್ಪಟ್ಟವನು. ಆ ಪ್ರಕಟಣೆಯಲ್ಲಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟವನು ನೀನು. ಯು ಮಸ್ಟ್ ಲೀವ್ ದಟ್ ರೆವಲ್ಯೂಷನ್. ಓಕೆ, ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದರು. ಹೇಳಿ, ನಾವು ದೇವರ ವಾಕ್ಯವನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ದೇವರ ವಾಕ್ಯವನ್ನು ಹಾನರ್ ಮಾಡುತ್ತೇವೆ. ದೇವರ ವಾಕ್ಯವನ್ನು ನಾವು ಗೌರವಿಸ್ತೇವೆ. ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನಾವು ಮಾಡುತ್ತೇವೆ. ಯಾಕೆ ಯಹೂದ್ಯರು ಯೇಸುವನ್ನು ಕೊಂದರು ಶಿಲುಬೆಯಲ್ಲಿ? ಅವರು ವಾಕ್ಯ ಕೇಳಲಿಲ್ವ? ಅವರು ವಾಕ್ಯ ಕೇಳಿದ್ರು. ಓದಿರಿ 13ನೇ 26ನೇ ವಚನ ಓದಿ. 13ನೇ 26ನೇ ವಚನ, ಆಕ್ಟ್ ಆಫ್ ಅಪೋಸ್ತಲ್. ಸಹೋದರರೇ, ಅಬ್ರಹಾಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿರುವ ಯಹೂದ್ಯ ಮತಾವಲಂಬಿಗಳೇ, ನಮಗೆ ಈ ರಕ್ಷಣೆಯ ವಾಕ್ಯವು ಕಳಿಸಿ ಅದೇ. ನೆಕ್ಸ್ಟ್, ಯೆರೂಸಲೇಮಿನಲ್ಲಿ ವಾಸವಾಗಿರುವವರು ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ, ಅಂದರೆ ಶನಿವಾರ ಸಬ್ಬತ್ ದಿನದಲ್ಲಿ ಅವರು ಸೇರ್ತಾ ಇದ್ದರು. ವಾಕ್ಯ ಕೇಳಲಿಕ್ಕೆ ಸೇರ್ತಾ ಇದ್ದರು. ಕೇಳ್ತಾ ಇದೆಯಲ್ಲ, ವಾಕ್ಯ ಕೇಳಲಿಕ್ಕೆ ಸೇರ್ತಾ ಇದ್ದರು. ಓಕೆ, ಪಾರಾಯಣವಾಗುವಾಗ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ, ಪ್ರವಾದಿಗಳ ವಾಕ್ಯಗಳನ್ನು ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. ಪ್ರತಿ ಸಬ್ಬತ್ ಅವರಿಗೆ ವಾಕ್ಯ ಬೋಧನೆ ಆಗ್ತಿತ್ತು. ಪ್ರತಿ ಸಬ್ಬತ್ ಅವರು ವಾಕ್ಯವನ್ನು ಕೇಳ್ತಿದ್ರು. ಯಾವ ವಾಕ್ಯದಲ್ಲಿ ಕ್ರಿಸ್ತನು ಸಾಯ್ತಾನೆ, ಯಾವ ವಾಕ್ಯದಲ್ಲಿ ಕ್ರಿಸ್ತನು ಬಾಧೆಯನ್ನು ಅನುಭವಿಸ್ತಾನೆ, ಹೂಣಲ್ಪಡುತ್ತಾನೆ, ಪುನರುತ್ಥಾನ ಆಗ್ತಾನಂತ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ, ಎವ್ರಿ ಸಬ್ಬತ್ ಅವರು ಕೇಳ್ತಾ ಇದ್ದರೋ ಆ ವಾಕ್ಯವನ್ನು ಗ್ರಹಿಸದೆ ದುಷ್ಟನು ಅವರನ್ನು ಆ ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸಿದ. ಅಲ್ಲಿ ಅರಿಮಥಾಯದ ಯೋಸೇಫನಿದ್ದ, ಅಲ್ಲಿ ನಿಕೋದಮನಿದ್ದ. ಒಂದು ವೇಳೆ ಆ ವಾಕ್ಯ ಅವರು ಗ್ರಹಿಸದಿದ್ದರೆ ಯೇಸುವನ್ನು ಕೊಲ್ಲಿಕ್ಕೆ ಆ ನಿಕೋದಮನನ್ನು ದೇವರು ಉಪಯೋಗಿಸ್ತಿದ್ದ. ಸೈತಾನ ಉಪಯೋಗಿಸ್ತಿದ್ದ. ಹಲೋ, ಕೇಳ್ತಾ ಇದ್ದೀರಾ? ಯಾವ ಭಾಗದಲ್ಲಿ ನಿಮಗೆ ವಾಕ್ಯ ಪ್ರಕಟಣೆ ಆಗೋದಿಲ್ಲ, ಸೈತಾನಲ್ಲಿ ಇರುವಂಥ ಒಂದೇ ಒಂದು ಅಸ್ತ್ರ ಯಾವುದಂತ ಹೇಳಿದರೆ, ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಅವನು ಬರುತ್ತಾನೆ. ಕೇಳಿದರೆ ಏನು ಪ್ರಾಬ್ಲಮ್ ಇಲ್ಲ, ಕೇಳಿದ ಕೂಡಲೇ ಅದು ನಿಮಗೆ ಅರ್ಥವಾಗಬಾರದು, ಅದನ್ನು ಗ್ರಹಿಸಬಾರದು. ಗ್ರಹಿಸಲ್ಪಟ್ಟರೆ ನೀವು ಆತನ ಹಿಡಿತದಿಂದ ತಪ್ಪಿಸಲ್ಪಟ್ಟಿರಿ. ಇನ್ನು ಅವನಿಗೆ ನಿನ್ನನ್ನು ಉಪಯೋಗಿಸಲಿಕ್ಕೆ ಆಗುವುದಿಲ್ಲ. ಆತನ ರಾಂಗ್ ಅಜೆಂಡಾ, ರಾಂಗ್ ಪರ್ಪೋಸಿಗೆ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ದೇವರ ಕೈಯಲ್ಲಿ ಉಪಯೋಗಿಸಲ್ಪಡಬೇಕಂದ್ರೆ ದೇವರ ವಾಕ್ಯವನ್ನು ಪುನಃ 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 ಕೇಳಬೇಕು. ಅಂಟಿಲ್ ಐ ಗೆಟ್ ರೆವಲೇಷನ್. ಫಸ್ಟ್ ನೀವು ಸೇಮ್ ಅದನ್ನೇ ಪ್ರೀಚ್ ಮಾಡ್ತಾ ಇದ್ದೀರಿ ಒಮ್ಮೊಮ್ಮೆ. ಹೇಗೆ ಅದು? ಯಾಕೆ ಸೇಮ್ ವರ್ಡ್ ಬರ್ತಾ ಇದೆ? ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಸಿಸ್ಟಮ್ ಅಲ್ಲಿ ಕೂತ್ಕೊಳ್ಬೇಕು. ಅದಕ್ಕೆ ಆ ವಾಕ್ಯ ಬರ್ತಾ ಇದೆ. ನೀವು 1ನೇ ಕ್ಲಾಸಿಗೆ ಹೋಗ್ತೀರಿ, KG ಹೋಗ್ತೀರಿ, ಕಲಿಸಿದ ಟೀಚರ್ ABCD ಅನ್ನು 25 ಸರ್ತಿ ಕಲಿಸ್ತಾರೆ. ಕಲಿಸ್ದಿಲ್ವೋ? ಎಷ್ಟು ಸರ್ತಿ ಕಲಿಸ್ತಾರೆ ABCD?
ಕಮಾನ್, ಮನೆಯಲ್ಲಿ ABCD, ಸ್ಕೂಲಲ್ಲಿ ABCD, ಟೀಚರ್ ABCD, ರೈಟ್? ಯಾರಾದ್ರೂ ರಿಲೇಟಿವ್ ಬಂದ್ರೆ ABCD, ಫ್ರೆಂಡ್ಸ್ ಬಂದ್ರೆ ABT, ಪಾಸ್ಟರ್ ಬಂದ್ರೆ ಸಭೆಯಲ್ಲಿ ABCD ಹೇಳು ಅಂತ ಹೇಳ್ತಾನೆ. ನೀವು ಬೋರ್ ಆಗ್ತದ? ಯಾಕಂದ್ರೆ ABCD ಎಂಬುವಂಥದ್ದು ಫೌಂಡೇಶನ್ ನಿಮಗೆ ಕೂತ್ಕೊಳ್ಬೇಕಂತ ಪುನಃ ಪುನಃ ಕಲಿಸ್ತಾರೆ. ಒಮ್ಮೆ ರಿಯೋನ 1ನೇ ಕ್ಲಾಸಿಗೆ ಹೋಗುವಾಗ ವಾಟ್ ಈಸ್ ಯುವರ್ ನೇಮ್ ಅಂತ ಕ್ವಶನ್ ಬಂತು. ಅವಳು ಬರೀಲೇ ಇಲ್ಲ. ಹೀಗಲ್ಲ, ಚಿಕ್ಕ ಇರುವಾಗ ಬರೀಲೇ ಇಲ್ಲ. ಮನೆಗೆ ಬಂದಾಗ ಮಮ್ಮಿ ಕೇಳಿದ್ರು, ಮಗಳೇ ಯಾಕೆ ನೀನು ಬರೀಲಿಲ್ಲ? ಎಂತ ಮಮ್ಮಿ, ನೀವು ಮನೆಯಲ್ಲಿ ಕೇಳ್ತೀರಿ ವಾಟ್ ಈಸ್ ಯುವರ್ ನೇಮ್? ರಿಯೋನ ಹೇಳಿದ್ದೇನೆ. ಟೀಚರಿಗೆ ನಾನು ಎಷ್ಟು ಸರ್ತಿ ಹೇಳಿದೆ ಮೈ ನೇಮ್ ಇಸ್ ರಿಯೋನ, ಈಗ ಕೂಡ ಅದನ್ನೇ ಕೇಳಿದ್ದಾರೆ. ಯಾಕೆ ಹೇಳ್ಬೇಕು? ಅವ್ರಿಗೆ ಗೊತ್ತುಂಟು. ಅರ್ಥ ಆಯ್ತಾ? ಯಾಕೆ ಬರೆಯಲಿಲ್ಲ ಅಂತ ಹೇಳಿದಾಗ ಆಕೆ ಹೇಳಿದ್ರು ಇದಕ್ಕೆ ಬರೆಯಲಿಲ್ಲ. ಅವ್ರಿಗೆ ಗೊತ್ತುಂಟು ಎಷ್ಟು ಸರ್ತಿ ಕೇಳಿದ್ದಾರೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನ ಸುಖ ದುಃಖಗಳನ್ನು ಅನುಭವಿಸ್ತೇನೆ. ಈಗ ಬಾಲ್ಯದವನು ಬಿಟ್ಟಿದ್ದೇನೆ, ಈಗ ನಾನು ಪ್ರಾಯಸ್ಥನಾಗಿದ್ದೇನೆ. ಈಗ ಪ್ರಾಯಸ್ಥನೇ. ಬಾಲಕನ ಹಾಗೆ ನಾನು ಮಾತಾಡಿದ ಅಂತ ಹೇಳ್ತಾನೆ. ಓದಿದ್ದೀರಾ ಬೈಬಲಲ್ಲಿ? ಓದಿರಿ, ಇಲ್ಲಿ ಓದಿರಿ. 4ನೇ 15ನೇ ವಚನ ಓದಿರಿ. 1 ಕೊರಿಂಥಿಯನ್ 4 ಚಾಪ್ಟರ್ 15 ವರ್ಸ್. ಅನೇಕ ಟೆಸ್ಟ್ ಮನಿಗಳಿದ್ದವು. ನಾನು ಹೇಳಿದೆ ಕೇವಲ 2-3 ಜನಕ್ಕೆ ಮಾತ್ರ ಕೊಡ್ತೇನಂತ. ಓಕೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರೂ ತಂದೆಗಳು ಬಹು ಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ನೆಕ್ಸ್ಟ್, ಆದ್ದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪ್ಲೀಸ್ ಗೋ. ಅಂದರೆ ನಿಮಗೆ ಉಪಾಧ್ಯಾಯರು 1000 ಮಂದಿ ಇರಬಹುದು, ತಂದೆಗಳು ಅನೇಕರಿಲ್ಲ. ಇಲ್ಲಿ ಕೇಳ್ರಿ, ದೇರ್ ಇಸ್ ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಪಾಸ್ಟರ್ಸ್ ಅಂಡ್ ವಿಶ್ವಾಸಿಗಳದ್ದು covenant relationship that is called revelation. is a revelation. ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ ಅದು ಐಡೋಲರ್ಶಿಪ್ ಇದ್ದ ಹಾಗೆ. ನೀವು ಅನೇಕರ ಬೋಧಕರ ಮಾತನ್ನು ಕೇಳ್ಬೋದು, ಏನು ತೊಂದರೆ ಇಲ್ಲ. ಯಾವ ಬೋಧಕ ನಿಮ್ಮ ತಂದೆ ಏನು ಮಾತಾಡುತ್ತಾನೆ ಅದನ್ನು ಮಾತಾಡದಿದ್ದರೆ ಅವನದು ಕೇಳಬೇಡಿ. ನಿಮ್ಮ ತಂದೆ ಏನು ಮಾತಾಡ್ತಾನೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನ, ಡೋಂಟ್ ಲಿಸನ್ ಟು ಹಿಮ್. ಯು ವಿಲ್ ಬಿ ಪ್ರೊಟೆಕ್ಟೆಡ್. ಕಾಯುವುದು ಹೇಗೆ ಕಾಯುವುದು? ನಿಮ್ಮ ಮೇಲೆ GPS ಹಾಕಿ ಕಾಯುವುದಾ? ನಿಮಗೆ ಸರಿಯಾದ ವಾಕ್ಯದ ಬೋಧನೆಯನ್ನು ಕೊಟ್ಟು ಕಾಯುವುದು ಅಷ್ಟೇ. ನಿಮ್ಮ ಮನೆಗೆ ಬಂದು ಕೂತ್ಕೊಂಡು ಕಾಯಲಿಕ್ಕೆ ನಮಗೆ ಪುರ್ಸೋತಿಲ್ಲ, ರೈಟ್? ಕಾಯುವುದಂತ ಹೇಳಿದ್ರೆ ಥ್ರೂ ದ ವರ್ಡ್ ಆಫ್ ಗಾಡ್. ಕಮಲಟ್ರಿ, ವಾಕ್ಯದ ಮೂಲಕ. ಇನ್ನು ಮುಂದೆ ನೀವು ಕೂಸುಗಳಾಗಿದ್ದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗಬಾರದೆಂದು. ಬೋಧನೆಗಳು ತುಂಬ ಬರ್ತವೆ ಆತು. ಕೆಲವರು ಹೀಲಿಂಗ್ ಅಲ್ಲಿ ನಂಬುವುದಿಲ್ಲ. ಹೀಲಿಂಗ್ ಎಂಬುದೇ ರೆವಲೇಷನ್, ಪ್ರಕಟಣೆ. ಗೊತ್ತಾ ನಿಮಗೆ? ನೀವು ಹೀಲಿಂಗ್ಗೋಸ್ಕರ ಪ್ರೇಯರ್ ಮಾಡಬೇಕಾಗಿಲ್ಲ. ನಿಮಗೆ ಒಳಗಿಂದ ಪ್ರಕಟಣೆ ಆದರೆ ನೀವು ಹೆಲ್ತಿಯಾಗಿ ಜೀವಿಸ್ತೀರಿ. ಪವಿತ್ರಾತ್ಮನ ವರಗಳು ಮೂವ್ ಆಗುವಾಗ ಹೀಲ್ ಆಗ್ಬೋದು. ಕ್ಯಾಥರಿನ್ ಕುಲ್ಮನ್ ಅವರ ಮಿನಿಸ್ಟ್ರಿಯಲ್ಲಿ ಎಷ್ಟೋ ಮಂದಿ ಹೀಲ್ ಆದರು. ಆಕೆ ಎಂಟರ್ ಆಗುವಾಗ ದೇವರ ಪ್ರಸನ್ನತೆಯಲ್ಲಿ ಜನರು ಹೀಲ್ ಆದರು. ಅಷ್ಟೇ ಜನ ಪುನಃ ಸಿಕ್ಕಿಬಿದ್ದರು. ಯಾಕೆ ಸಿಕ್ಕಿಬಿದ್ದರು? ನೋ ವರ್ಡ್. ಇವತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ವರ್ಡ್. ಹಲ್ಲೆಲೂಯಾ. ವರ್ಡ್, ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡು. ಏನು ಕರ್ತನ ಕೃಪೆ? ಓಲ್ಡ್ ಟೆಸ್ಟಮೆಂಟ್ ಸಾಂಗ್ಗಳಲ್ಲ, ನ್ಯೂ ಸಾಂಗ್ಗಳು, ನ್ಯೂ ಕ್ರಿಯೇಷನ್ ರಿಯಾಲಿಟಿ ಸಾಂಗ್ಗಳು. ಕರ್ತನ ಕೃಪೆಯನ್ನು ನೆನೆಸಿಕೊಂಡು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ಆತನಿಗೆ ಗಾನ ಮಾಡ್ರಿ. ಹಲೋ, ಕ್ಯಾಥರಿನ್ ಕುಲ್ಮನ್ ಇವರೇ. ಪ್ರೈಸ್ ಗಾಡ್. ಆಕೆ ದೇಹವನ್ನು ಬಿಡುವಾಗ
ಆ ಇಡೀ ಹಾಸ್ಪಿಟಲಲ್ಲಿ 2-3 ದಿನ ಹೋಲ್ ಹಾಸ್ಪಿಟಲ್ಲಿ ಒಂದು ಹೊಸ ಒಂದು ಫ್ರೇಗ್ರೆನ್ಸ್, ಒಂದು ಪರಿಮಳ, ಹೋಲ್ ಹಾಸ್ಪಿಟಲ್. ಅಂತ ಒಂದು ಗ್ರೇಸ್ ಅನ್ನು ಈ ಸಹೋದರಿ ಕ್ಯಾರಿ ಮಾಡ್ತಿದ್ದರು. ಆ ಕೃಪೆಯನ್ನು ಅದು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ದೇವರ ವಾಕ್ಯವನ್ನು ಕಲಿಯಿರಿ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ 8 hours ಪ್ರೇಯರಿಗೆ ಕಮಿಟ್ ಮಾಡಿರಿ. ನಾನು ಹೇಳ್ತೇನೆ ನೀವಿದ್ದ ಹಾಗೆ ಇರುವುದಿಲ್ಲ. ನಾನು ಹೇಳ್ತೇನೆ ನಿಮ್ಮ ರಲ್ಮ್ ಚೇಂಜ್ ಆಗುತ್ತದೆ, ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ, ನಿಮಗೆ ಅರ್ಥವಾಗದ ವಾಕ್ಯಗಳು ಅರ್ಥವಾಗುತ್ತದೆ. ನೀವು ಆತ್ಮದಲ್ಲಿ ಬಲಾಢ್ಯರಾಗುತ್ತೀರಿ, ನಿಮ್ಮ ಆತ್ಮದಲ್ಲಿ ಚುರುಕಾಗುತ್ತೀರಿ, ನೀವು ಆತ್ಮದಲ್ಲಿ ಪ್ರಜ್ವಲಿಸ್ತೀರಿ, ನೀವು ಆತ್ಮದಲ್ಲಿ ಉರಿತೀರಿ. ಯು ಆರ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ವಾಕ್ಯದಲ್ಲಿ ಉರಿತೀರಿ, ನೀವು ಪ್ರಜ್ವಲಿಸ್ತೀರಿ. ಎಲ್ಲಿ ಹೋಗುತ್ತೀರಿ ನೀವು ಅಟ್ಮಾಸ್ಫಿಯರ್ ಅನ್ನು, ಹೀಲಿಂಗ್ ಅಟ್ಮಾಸ್ಫಿಯರ್, ಕನ್ವಿಕ್ಷನ್ ಅಟ್ಮಾಸ್ಫಿಯರ್ ಅನ್ನು ಕ್ಯಾರಿ ಮಾಡಿ ಹೋಗುತ್ತೀರಿ. ಯೇಸು ಸ್ವಾಮಿ ಹೇಳಿದ, ಯಾವ ಮನೆಗೆ ನೀವು ಹೋಗುತ್ತೀರೋ ಆ ಮನೆಗೆ ಡಿಕ್ಲೇರ್ ಮಾಡ್ರಿ ಸಮಾಧಾನ ಉಂಟಾಗಲಿ ಎಂದು. ನೀವು ಹೋದ ಮನೆಯಲ್ಲಿ ಸಮಾಧಾನ ಉಂಟಾಗುತ್ತದೆ. ನಿಮಗೆ ಗೊತ್ತ, ಚಾರ್ಲ್ಸ್ ಪೆನ್ನಿ ಬಗ್ಗೆ ನಾನು ಮಾತಾಡಿದೆ. ಚಾರ್ಲ್ಸ್ ಪೆನ್ನಿ ಎಷ್ಟೋ ಗಂಟೆಗಷ್ಟು ಪ್ರಾರ್ಥನೆ ಮಾಡುತ್ತಿದ್ದ ವ್ಯಕ್ತಿ, ಪ್ರೊಫೆಷನಲ್, ಅವತನ ಲಾಯರ್. ಮಕ್ಕಳು ಮಾತಾಡಬಾರದಲ್ಲಿ ಹಲೋ ಇಲ್ಲಿ ನೋಡಿ, ಮಾತಾಡಬೇಡಿ, ನೋಡ್ತಾ ಇದ್ದೇನೆ ನಾನು. ಈ ವ್ಯಕ್ತಿ ಒಮ್ಮೆ ಟ್ರೈನಲ್ಲಿ ಹೋಗ್ತಾ ಇದ್ದ. ಇಲ್ಲಿ ಕೇಳಿ. ಈ ವ್ಯಕ್ತಿ ಒಮ್ಮೆ ಟ್ರೈನಲ್ಲಿ ಹೋಗ್ತಾ ಇದ್ದ. ಟ್ರೈನಲ್ಲಿ ಹೋಗುವಾಗ ಟ್ರೈನ್ ಸ್ಟಾಪ್ ಆಯಿತು. 1 ಗಂಟೆಗೆ ಆ ಏರಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಜನ ರಿಪೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ರೀತಿಯಾಗಿ ಒಂದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ? ಮತ್ತು ಯಾರು ಹೇಳಿದ್ರು ಚಾರ್ಲ್ಸ್ ಪೆನ್ನಿ ಟ್ರೈನಲ್ಲಿ ಇದ್ದಾನಂತ. ಒಬ್ಬ ಪ್ರಾರ್ಥನಾ ವೀರ, ಒಬ್ಬ ಪ್ರಾರ್ಥನೆ ಮಾಡುವ ವ್ಯಕ್ತಿ, ಆತನು ಎಲ್ಲಿ ಹೋಗ್ತಾನೆ ಆತನು ಸಮಥಿಂಗ್ ಡಿಫರೆಂಟ್ ಅಟ್ಮಾಸ್ಫಿಯರ್ ಅನ್ನು ಕ್ಯಾರಿ ಮಾಡಿದ್ದಾನೆ. ಯು ವಿಲ್ ನೆವರ್ ಬಿ ದ ಸೇಮ್. ನಾನು ಹೇಳ್ತೀನಿ, ದಿಸ್ ದ ಲಾಸ್ಟ್ ಡೇಸ್. ಗಾಸ್ಪೆಲ್ ಅನೇಕರಿಗೆ ರೀಚ್ ಆಗಬೇಕು, ಈ ಸುವಾರ್ತೆ ಅನೇಕರಿಗೆ ತಲುಪಬೇಕು. ಇದರ ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ಸಭೆಗೆ ಕೊಟ್ಟಿದ್ದಾನೆ, ನನಗೆ ಕೊಟ್ಟಿದ್ದಾನೆ, ನಿನಗೆ ಕೊಟ್ಟಿದ್ದಾನೆ. ನೀವು ದೇವರ ಮನೆಯನ್ನು ಕಟ್ಟುವಾಗ ದೇವರು ನಿಮ್ಮ ಮನೆಯನ್ನು ಕಟ್ಟುತ್ತಾನೆ. ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ, ನಿಮ್ಮ 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 ಸಂಗತಿಗಳು ಸಟಲ್ ಆಗುತ್ತವೆ. ಎಲ್ಲ ಸಟಲ್ ಆಗ್ತದೆ. ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಕಮಿಟ್ ಮಾಡ್ರಿ. ಪಾಸ್ಟರ್ ಜೋಸೆಫ್ ಹೇಳ್ತಾ ಇದ್ದರು, ರೈಟ್? ನೀವು ದೇವರ ಉದ್ದೇಶಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಾನು ಲಾಸ್ಟ್ ಒಂದು ವರ್ಡ್ ತೆಗೆದು ಮುಗಿಸ್ತೇನೆ. ಲಾಸ್ಟ್ ವರ್ಡ್ 13 chapter 36 ಆಕ್ಟ್ ಆಫ್ ಅಪೋಸ್ಟಲ್, ಅಪೋಸ್ತಲ ಕೃತ್ಯ 13ನೇ ಅಧ್ಯಾಯ 36ನೇ ವಚನ. ಎಲ್ಲರೂ ಓದಿರಿ. ಎಲ್ಲರೂ ಜೋರಾಗಿ ಓದಿರಿ. ಕಮ ಏನು ಅರ್ಥ ಆಗ್ತಾ ಇದೆ ಓದಿ. ದಾವೀದನಾದರೂ ತನ್ನ ಸಕಲದವರಿಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ರೈಟ್? ಅವನಲ್ಲಿ ತಿರುಗ್ತಾ ಇದ್ದಾನೆ. ಎಲ್ಲಿ ಕೂತ್ಕೊಂಡಿದ್ದೀನಿ? ಇರಲಿ, ಓಕೆ. ಇದನ್ನು ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಹಾಕಿ, ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಹಾಕಿ. ಓಕೆ, ಆಂಪ್ಲಿಫೈಡ್ ವರ್ಷನ್ ಕ್ಲಿಯರ್ ಆಗಿ ಕೇಳ್ರಿ. ರೆಬೆಕ್ಕ ಓದು, ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಓದು. For David, after he had served God's will and purpose and counsel in his own generation, fell asleep in death and was buried among his forefathers. Stop. ಇಲ್ಲಿ ಏನು ಹೇಳ್ತದೆ? For David, after he had served God, ಯಾರನ್ನು ಸೇವೆ ಮಾಡಿದ? ದೇವರನ್ನು ಸೇವೆ ಮಾಡಿದ. Served God, will and purpose and counsel
ಇನ್ ಹಿಸ್ ಓನ್ ಜನರೇಷನ್ ವಿಲ್ ಆ್ಯಂಡ್ ಪರ್ಪಸ್. ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ಆತನು ಸೇವೆ ಮಾಡಿದ ತನ್ನ ಓನ್ ಜನರೇಷನಿಗೆ. ಅವನ ಜನರೇಷನ್ ಮುಗಿಯಿತು. ಈಗ ಯಾರ ಜನರೇಷನ್ ಹೇಳ್ರಿ? ನಿನ್ನ ಜನರೇಷನ್. ನಿನ್ನ ಜನರೇಷನ್ನಲ್ಲಿ ನೀನು ಏನು ಮಾಡ್ತಾ ಇದ್ದಿ? ಒಂದೇ ಒಂದು ಲೈಫ್ ನನಗೆ ಕೊಡಲ್ಪಟ್ಟಿದೆ. ದಾವೀದನು ಅವನಿಗೆ ಕೊಟ್ಟ ಲೈಫಲ್ಲಿ, ಅವನಿಗೆ ಕೊಟ್ಟ ಕಾಲದಲ್ಲಿ, ಅವನಿಗೆ ಕೊಟ್ಟ ಟೈಮಲ್ಲಿ ದೇವರ ಚಿತ್ತ ಮತ್ತು ಉದ್ದೇಶವನ್ನು ಸೇವೆ ಮಾಡಿದ. ಅದನ್ನು ಮುಗಿಸಿ ದೇಹವನ್ನು ಬಿಟ್ಟ. ರ್ಯಾಪ್ಚರ್ ಬರುವ ಮುಂಚೆ, ಕ್ರಿಸ್ತನ ರಹಸ್ಯ ಬರುವ ಮುಂಚೆ ದೇವರು ನಿಮಗೊಂದು ವಿಲ್ ಅಂಡ್ ಪರ್ಪಸ್ ಇಟ್ಟಿದ್ದಾನೆ. ಅದನ್ನು ನೀವು ಸೇವಿಸಬೇಕು. ನಿಮಗೆ ಖುಷಿ ಬಂದಾಗೆ ಸೇವಿಸುವುದಲ್ಲ. ಡೇವಿಡ್ ಸರ್ವ್ ವಿಲ್ ಅಂಡ್ ಪರ್ಪಸ್ ಆಫ್ ಗಾಡ್ ಇನ್ ಹಿಸ್ ಓನ್ ಜನರೇಷನ್. ಹಿಸ್ ಜನರೇಷನ್, he served his generation. We are serving our generation. Come on, ಹೇಳ್ರಿ, ನಾವು ನಮ್ಮ ಜನರೇಷನ್ ಅಲ್ಲಿ ನಾವು ಸೇವೆ ಮಾಡುವವರಾಗಿದ್ದೇವೆ. Come on, declare it. ನಾವು ನಮ್ಮ ಜನರೇಷನ್ ಅಲ್ಲಿ ಸಕಲದವರಿಗೆ ನಾವು ಸೇವೆ ಮಾಡುವವರಾಗಿದ್ದೇವೆ. ಸೇವೆ ಮಾಡುವವರಾಗಿದ್ದೇವೆ. ವಾಕ್ಯವನ್ನು ಕ್ಲಿಯರ್ ಆಗಿ ಕೇಳ್ರಿ. ವಾಕ್ಯವನ್ನು ಕೇಳಿದಾಗ ಆ ವಾಕ್ಯ ನಿಮ್ಮನ್ನು ರೂಪಿಸ್ತದೆ ನಿಮ್ಮ ಜನರೇಷನ್ ಅಲ್ಲಿ ನೀವು ಸರ್ವ್ ಮಾಡಲಿಕ್ಕೆ. ನಾನು ಹೇಳ್ತೇನೆ, ಮಕ್ಕಳು ಒಬಿಡಿಯನ್ಸ್ ಅಂದರೆ ಏನು? ಮಕ್ಕಳಿಗೆ ಅಲ್ಲೊಂದು ಪ್ಲೇಸ್ ಇಡಲ್ಪಟ್ಟಿದೆ, ಅಲ್ಲಿ ಕೂತ್ಕೊಂಡು ನಿಮ್ಮೊಟ್ಟಿಗೆ ಕೂತ್ಕೊಳ್ಳಿಸ್ಬೇಕಂತ ಹೇಳಿದೆ, ರೈಟ್? ಯಾಕೆ ಕೇಳುವುದಿಲ್ಲ? ಯಾಕೆ ಎಷ್ಟೊಂದು ಡಿಸೊಬಿಡಿಯನ್ಸ್? ಮಕ್ಕಳು ಬರುವಾಗ ಮಕ್ಕಳನ್ನು ನಿಮ್ಮ ಒಟ್ಟಿಗೆ ಇಡಬೇಡ್ರಿ. ಮಕ್ಕಳು ಅಲ್ಲಿ ಕೂತ್ಕೊಳ್ಳಿ. ಮತ್ತು ಸಂಡೇ ಸ್ಕೂಲಿಗೆ ಹೋಗ್ತಾರೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಸಂಡೇ ಸ್ಕೂಲಿಗೆ ಕಳಿಸಿ. ಸಂಡೇ ಸ್ಕೂಲಲ್ಲಿ ಅವರು ಕಲಿತಾರೆ. ಡೋಂಟ್ ಬಿ ಡಿಸೊಬಿಡಿಯಂಟ್. ನಿಮ್ಮ ಮಕ್ಕಳು ಕಲಿತಾರೆ. ಇಲ್ಲಾದರೆ ಬೇರೆ ಮಕ್ಕಳಿಗೆ ಅವರು ಡಿಸ್ಟರ್ಬ್ ಮಾಡ್ತಾರೆ. ಬೇರೆ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಿದಾಗ ನಾವು ಆಕ್ಷನ್ ತೆಗೆದುಕೊಳ್ಬೇಕಾಗ್ತದೆ. ನಾವು ಆಕ್ಷನ್ ತೆಗೆದುಕೊಂಡಾಗ ನೀವು ಅಫೆಂಡ್ ಆಗ್ತೀರಿ. ದಿಸ್ ದ ಚರ್ಚ್. ಸಭೆಯಲ್ಲಿ ಕ್ರಮ ಇದೆ. ನಾನು ಹೇಳಿದೆ, ಪ್ರೈಸ್ ಅಂಡ್ ವರ್ಷಿಪ್ ಟೀಮ್ ಅಲ್ಲಿ ಯಾರನ್ನು ಸೆಲೆಕ್ಟ್ ಮಾಡುತ್ತೇವೆ, ಯಾಕೆ ಮಾಡುತ್ತೇವೆ, ನಾನೆಲ್ಲವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಸಂಡೇ ಸ್ಕೂಲ್ ಅಲ್ಲಿ ಎಲ್ಲಿ ಕೂತ್ಕೊಳ್ಬೇಕು ಮಕ್ಕಳು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಹೇಳ್ಬೋದು ಅವರು, ಇನ್ಸ್ಟ್ರಕ್ಷನ್ ಕೊಡುವ ನಾನು. ಹೇಳುವುದು ದೇವರು, ಮಾತಾಡಿದ್ದು ಸೇವಕರು. ಯಾವಾಗ ದೇವ ಸೇವಕರು ಜನರಿಗೆ ಕರೆಕ್ಷನ್ ಕೊಡುವಾಗ ಇಮ್ಮಿಡಿಯೇಟ್ಲಿ ಅವರು ಅಫೆಂಡ್ ಆದರು. ಆ ಸೇವಕರನ್ನು ಜೈಲಿನೊಳಗೆ ಹಾಕಿದ್ರು. ನಿಮ್ಮ ಮಕ್ಕಳು ಇದ್ದ ಹಾಗಿರುವುದಿಲ್ಲ. ನೀವು ಇಲ್ಲಿ ಕೇಳ್ರಿ, ನಾನು ಯೆಹೋವನಿಗೆ ಭಯ ಪಡುವುದರಿಂದ ನನಗೆ ಕೇವಲ ನಿರ್ಭಯ, ನನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ನೀವು ದೇವರ ಮಾತನ್ನು ಕೇಳುವುದಾದರೆ, ಒಬ್ಬ ಸೇವಕ ಹೇಳ್ತಾನೆ, ಆ ಮಾತನ್ನು ಕೇಳುವುದಾದರೆ ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು ನೀವು ಮಾಡ್ತೀರಿ. ಆಗ ನಿಮ್ಮ ಮಕ್ಕಳು ಪ್ರೊಟೆಕ್ಟ್ ಆಗುತ್ತಾರೆ, ನಿಮ್ಮ ಮಕ್ಕಳು ನಿರ್ಭಯವಾಗಿರುತ್ತಾರೆ. ಮಕ್ಕಳದ್ದು ಮಿಸ್ಟೇಕ್ ಆಗುದಿಲ್ಲ ಅಂತಲ್ಲ, ಆಗ್ತದೆ. ಮಕ್ಕಳು ಕಲಿತಾರೆ. ಪ್ರೈಸ್ ಗಾಡ್. ಮಕ್ಕಳ ಮುಂದೆ ಮನೆಯಲ್ಲಿ ಸೇವಕರ ಬಗ್ಗೆ ಮಾತಾಡಬೇಡಿ, ಯಾರ ಸೇವಕರ ಬಗ್ಗೆ ಮಾತಾಡಬೇಡಿ, ಲೀಡರ್ಸ್ಗಳ ಬಗ್ಗೆ ಮಾತಾಡಬೇಡಿ. ಮತ್ತೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಅವರು ವಾಕ್ಯ ಕೇಳುವುದಿಲ್ಲ. ನಿಮಗೇನೋ ಅಫೆಂಡ್ ಆಗಿದೆ, ನಿಮಗೇನೋ ಪೇನ್ ಆಗಿದೆ, ಅದನ್ನು ಸೇವಕರ ಹತ್ರ ಬಂದು ಮಾತಾಡಿ. ನೀವು ಮನೆಯಲ್ಲಿ ಯಾರೊಟ್ಟಿಗೆ ಹೋಗಿ ಸೆಲ್ ಗ್ರೂಪಲ್ಲಿ ಏನೇನೋ ಡಿಸ್ಕಸ್ ಮಾಡಿದರೆ ಸೇವಕರ ವಿರುದ್ಧವಾಗಿ, ನಾಳೆ ಆ ವಿಶ್ವಾಸಿಗಳು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಅವರು ಕೇಳುವುದಿಲ್ಲಲ್ಲ. ನಾನು ಮಾರ್ಕ್ ಮಾಡಿ 14-15 ವರ್ಷ ಆಗುವಾಗ ಅವರು ಅಫೆಂಡ್ ಆಗ್ತಾರೆ. ಅಷ್ಟು ನನ್ನ ಮಗನಿಗೆ 15-16 ವರ್ಷ ಆಗಿದೆ. ಮಗಳು ಒಳ್ಳೆ ಸಭೆಗೆ ಬರ್ತಾ ಇದ್ದಳು, ಒಳ್ಳೆ ಆರಾಧನೆ ಮಾಡ್ತೀವಿ, ವಾಕ್ಯ ಪಟ್ ಹೇಳ್ತೀವಿ. ಈಗ
ಆಗ ಅವ್ರದ್ದು ರಾಲ್ಮು ಚೇಂಜ್ ಆಗಿದೆ. ನೀವು ನನ್ನನ್ನು ಮೋಸ ಮಾಡಿದ್ದೀರಿ, ನನ್ನನ್ನು ಕರ್ಕೊಂಡು ಹೋದದ್ದು ಯಾಕೆ? ಅವರು ಲೈಫ್ ಲಾಂಗ್ ಕೇಳಿದ್ಯೇನಂತ ಹೇಳಿದ್ರೆ ತಂದೆ ತಾಯಿಗಳು ಪಾಸ್ಟರ್ ವಿರೋಧವಾಗಿ ಮಾತಾಡುವಂಥದ್ದು. ಮಕ್ಕಳಿಗೆ ಕರೆಕ್ಷನ್ ಕೊಟ್ಟಾಗ ಮಕ್ಕಳ ಪರವಾಗಿ ಮಾತಾಡೋದು. ಹೆಣ್ಣು ಜೋಕುಲೆಗಿಂಚವಾಗ್ತಿರುವ ನೀವು ಸ್ಕೂಲಲ್ಲಿ ಹೋಗಿ ನಿಮ್ಮ ಟೀಚರಿಗೆ, ಆ ಮಕ್ಕಳ ಟೀಚರಿಗೆ ಹೋಗಿ ಮಕ್ಕಳ ಮುಂದೆ ಬೈದರೆ ಅವರು ಪಾಠ ಕೇಳ್ತಾರ? ಮತ್ತೆ ನೀವು ಮನೆಯಲ್ಲಿ ಆ ಮಾಸ್ಟ್ರು, ಕತ್ತೆ ಮಾಸ್ಟ್ರು, ಆ ಕತ್ತೆ ಟೀಚರ್ ಮಕ್ಕಳ ಮುಂದೆ ಮಾತಾಡಿದರೆ ಸ್ಕೂಲಿಗೆ ಹೋಗಿ ಆ ಮಕ್ಕಳು ಆ ಮಾಸ್ಟ್ರದ್ದು ಕೇಳ್ತಾರಾ? ಕಮಾನ್, ಕೇಳ್ತಾರಾ? ಇದು ವಿಸ್ಡಮ್. ಮಕ್ಕಳು ಯಥಾರ್ಥವಂತರು, ರೈಟ್? ನಾನು ಚಿಕ್ಕ ಇರುವಾಗ ನಮ್ಮ ತಂದೆ ತಾಯಿಗಳು ನೆರೆ ಮನೆಯವರ ವಿಷಯದಲ್ಲಿ ಏನಾದರೂ ಮಾತಾಡಿದರೆ ನೆಕ್ಸ್ಟ್ ನಾವು ಅವರನ್ನು ನೋಡಿ ಹೀಗೆ ಹೋಗುವುದು. ಆಕ್ಚುಲಿ ಅವ್ರು ನನಗೆ ಏನು ಮಾಡಲಿಲ್ಲ, ಅವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಳ್ಳುವಾಗ ಅಶೆ ಅಂತ ಹೇಳೋ ಮಾತಾಡುವಾಗ ಫುಲ್ ನಮ್ಮ ಮೈಂಡಲ್ಲಿ ಬಿಟರ್ನೆಸ್. ಅವ್ರು ಆಚೆ ಮಾಡುವಾಗ ಈಚೆ ಹೋಗೋದು, ರೀಲಯವರಂತ. ಇದು ನನ್ನ ಅನುಭವ. ನಿಮ್ಮ ಮಕ್ಕಳ ಒಳಗೆ ಏನಾಗ್ತದೆ ಸ್ವಲ್ಪ ನೆನಪು ಮಾಡಿ, ನೀವು ಮಕ್ಕಳಿರುವಾಗ. ಅದರಿಂದ ಮಕ್ಕಳ ಮುಂದೆ ಮಾತಾಡುವಾಗ ಸ್ವಲ್ಪ ಜಾಗೃತಿಗಾಗಿರಿ. ನಿಮ್ಮ ಮಕ್ಕಳಿಗೆ ಕಲಿಸಿರಿ, ಒಳ್ಳೆಯ ಬಾಲಬೋಧನೆ ಕೊಡ್ರಿ, ಅವರಿಗೆ ಡಿಸಿಪ್ಲಿನ್ ಮಾಡಿ. ಟ್ರೈನ್ ಯುವರ್ ಚೈಲ್ಡ್ ದ ವೇ ಹಿ ಶುಡ್ ಗೋ, ನಾಟ್ ಹಿ ವಾಂಟ್ ಟು ಗೋ. ಯಾವಾಗ ಅವರು ಗ್ರೋ ಆಗ್ತಾರೆ, ಅವರು ಓರೆ ಆಗೋದಿಲ್ಲ. ಕಲಿಸಿ ಅವರಿಗೆ, ಪ್ಯಾಂಪರ್ ಮಾಡಬೇಡ್ರಿ. ನನ್ನ ಮಗಳು ಮೊನ್ನೆ ಮಾರ್ಕ್ ತರುವಾಗ ಎಲ್ಲ ಅರ್ಧ ಅರ್ಧ, ಒಬ್ಬಳು ಚಿಕ್ಕವಳದ್ದು. ನಾನು ಫಸ್ಟ್ ಟೈಮ್ ಬೆತ್ತ ಹಿಡಿದೆ, ಸಾಟ 2 ಕೊಟ್ಟ. ಅವಳೆ ಬಂದ, ಡ್ಯಾಡಿ ಲಾಸ್ಟ್ ಚಾನ್ಸ್. ಗುಡ್. ನನ್ನ ಪೆಟ್ಟು ಗೊತ್ತೇ ಹಾಕ್ಲಿಲ್ಲ ಅಲ್ಲ, ಗೊತ್ತೇ ಇಲ್ಲ. 2 ಸಾಟ ಕೊಡುವ, ಡ್ಯಾಡಿ ಲಾಸ್ಟ್ ಚಾನ್ಸ್, 1 ಚಾನ್ಸ್ ಕೊಡು ರೀಸಾ. ನೆಕ್ಸ್ಟ್ ನೋಡುವಾಗ ಫುಲ್ ಮಾರ್ಕ್. ಟೀಚರಿಗೆ ಫೋನ್ ಮಾಡ್ತಾನೆ, ಟೀಚರ್ ಅವರು ಏನು ಗೊತ್ತಿಲ್ಲ, ಕಾನ್ಸಂಟ್ರೇಷನ್ ಏಕಾಗ್ರತೆ ಕೊಡುವುದಿಲ್ಲ. ರಶ್ಮಿ ಹೇಳಿದ್ವಿ, ಬೆತ್ತ ಹಿಡೀರಿ. ನೋ ಪ್ರಾಬ್ಲಮ್, ನಮ್ಮ ಮಕ್ಕಳು ನಾವಿದ್ದೇವೆ ನಿಮ್ಮೊಟ್ಟಿಗೆ. ನೆಕ್ಸ್ಟ್ ವೀಕಲ್ಲಿ ಟೀಚರ್ ಹೇಳ್ತಾರೆ, ಈಗ ಒಳ್ಳೆ ಏಕಾಗ್ರತೆ ಕೊಡ್ತಾಳೆ, ಹ್ಯಾಂಡ್ ರೈಟಿಂಗ್ ಕ್ಲೀನ್ ಆಯ್ತು. ಇಲ್ಲದ್ರೆ ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಇತ್ತು, ಅದು ಮೆಡಿಕಲ್ನವರು ಮಾತ್ರ ಓದಬೇಕು. ಕ್ಲೀನ್ ಆಯಿತು. ನೋಡಿ, ಬೈಬಲಲ್ಲಿ ಬರೆಯಬೇಡಿ, ಬೆತ್ತ ಹಿಡಿಯದ ತಂದೆ ಮಗುವಿಗೆ ಏನಂತೆ? ಶತ್ರು ಅಂತೆ. ಚೆನ್ನಾಗಿ ಶಿಕ್ಷಿಸುವ ಪಿತ ಮಗುವಿಗೆ ಏನಂತೆ? ಮಿತ್ರ ಅಂತೆ. ಹುಡುಗನಿಗೆ ಮೂರ್ಖತನ ಸಹಜ ಅಂತ ಬೈಬಲ್ ಹೇಳ್ತೇವೆ. ನಾರ್ಮಲ್, ಹೇಳಿ ನಾರ್ಮಲ್. ಆದರೆ ಶಿಕ್ಷಕನ ಬೆತ್ತ ಅದು ಸರಿ ಮಾಡುವುದು. ಬೈಬಲ್ ಹೇಳ್ತದೆ, ವಾಕ್ಯಕ್ಕಿಂತ ದೊಡ್ಡವರು ಯಾರು ಇಲ್ಲ. ರೈಟ್, ನಾರ್ಮಲ್. ನಾನು ಸ್ಕೂಲಿಗೆ ಹೋಗುವಾಗ ಫಸ್ಟ್ ಪ್ರೀತಿಯಿಂದ ಹೇಳಿದ್ದೆ, ಅದು ಪ್ರೀತಿ ಅರ್ಥ ಆಗಲಿ. ಪ್ರೀತಿ ಅರ್ಥ ಆಗಬೇಕಾದ್ರೆ ನನ್ನ ಮುಖಾಂತರ ಬೆತ್ತದ ಮುಖಾಂತರ ನಾನು ಮಾತಾಡಬೇಕಾಯ್ತು, ನೇರ. ಅದರಿಂದ ನಿಮ್ಮ ಮಕ್ಕಳನ್ನು ಡಿಸಿಪ್ಲಿನ್ ಮಾಡಿರಿ, ಸಂಡೇ ಸ್ಕೂಲ್ ಕಲಿಸಿರಿ. ಅವ್ರು ಹೇಳ್ಬೋದು, ಮಮ್ಮಿ ನಾನು ಹೋಗುವುದಿಲ್ಲ, ನನಗೆ ಇಷ್ಟ ಇಲ್ಲ. ಹೊಟ್ಟೆಗೆ ಕೊಡೋದು ನೀವು ಅವರ, ಬಟ್ಟೆ ಕೊಡೋದು ನೀವು ಅವರ. ಯಾರು ಕೊಡ್ತಾರೆ? ಅವುಗಳಿಗೆ ಹೊಟ್ಟೆಗೆ ಕೊಡ್ತೀರಿ, ಅವರು ದುಡಿತಾ ಇದ್ದಾರ? ಅವರಿಗೆ ಹೊಟ್ಟೆಗೆ ಕೊಡುವುದು, ಬಟ್ಟೆ ಕೊಡುವುದು, ಸ್ಕೂಲ್ ಫೀಸ್ ಕಟ್ಟುವುದು ಎಲ್ಲ ಪ್ರಯಾಸ ಪಡ್ತೀರಿ ನೀವು. ಏನಿಲ್ಲ ಅಂದರೆ ಎಲ್ಲ ಮಾಡ್ತೀರಿ. ಅಫ್ಕೋರ್ಸ್ ಮೊನ್ನೆ ನಾನು ಹೇಳಿದೆ, 6 ವರ್ಷ ತನಕ ಮಕ್ಕಳು ಹೇಳಿದಾಗೆ ನಾವು ಕೇಳ್ತೇವೆ. ನೋಡಿ, ಈಗ ಕೂಗಿದ್ರು ಸೀದಾ ಕರ್ಕೊಂಡು ಹೋದ್ರು. ಕೂತ್ಕೊಂತ ಹೇಳ್ತೀರಾ? ಇಲ್ಲ, ಎಲ್ಲ ಸೇವಕರಾಗ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾಗೂ ಸೇವಕ ಆಗ್ತಾನೆ. 6 ವರ್ಷದ ನಂತರ ಆ ಮಗುಗೆ ನಾವು ಹೇಳಿದಾಗೆ ಮಗು ಕೇಳಬೇಕು.
ಆಗ ನಿಮ್ಮ ಮಕ್ಕಳು ತಕ್ಕ ಸಮಯದಲ್ಲಿ ಒಂದು ರೀತಿಯಾಗಿ ಶೇಪ್ ಆಗಿ ಹೊರಗೆ ಬರ್ತಾರೆ. ಮಕ್ಕಳು ತುಂಬ ಹೇಳ್ಬೋದು, ಅವರು ಹೇಳಿದಾಗ ಇನ್ನು ಕೇಳಲಿಕ್ಕಿಲ್ಲ. 6 ವರ್ಷ ಮಾತ್ರ ಅದು ರಾಜ, ರೈಟ್? 6 ವರ್ಷದ ನಂತರ ನಾವು ಹೇಳಿದಾಗೆ ಕೇಳಬೇಕು. ಕೆಳಗೆ ಹೋಗಿ ಟೊಮೆಟೊ ಅಂತ ತರಬೇಕು. ಡ್ಯಾಡಿ ನೀನು ಹೋಗಿತ್ತಾ? ಒಬ್ಬ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದರು, ಮಗುವೆ ಹೋಗಿ ನೀನು ಅಲ್ಲಿ ಎಂತ ಜೆರಾಕ್ಸ್ ಮಾಡಿತಾ ಅಂತ ಹೇಳಿದರೆ ತಂದೆ ತಾಯಿಗಳೊಟ್ಟಿಗೆ. ಆ ಹುಡುಗ ಹೇಳಿದಂತೆ, ಮಮ್ಮಿ ಡ್ಯಾಡಿ ನೀವು ತರ್ತೀರಾ ಅಂತ ಹೇಳಿದ್ಯಾರು ಅವ್ರಿಗೆ? ಮಗುವಿಗೆ ಹೇಳಿದ್ದು. ಮಗು ತಂದೆ ತಾಯಿಗಳಿಗೆ ಆರ್ಡರ್ ಮಾಡ್ತಾ ಇದೆ. ತಂದೆ ತಾಯಿಗಳಿಗೆ ಚಿಕ್ಕ ಇರುವಾಗ ಆರ್ಡರ್ ಮಾಡಿದರೆ ಅವರು ದೊಡ್ಡ ಆಗುವಾಗ ಅದೇ ಆರ್ಡರ್ ನಿಮಗೆ ಮಾಡ್ತಾರೆ. ಅದು ಪ್ರೀತಿ ಅಲ್ಲ, ಅದು ಪ್ರೀತಿ ಅಲ್ಲ. ದಟ್ ಈಸ್ ಮೂರ್ಖತನ, ಪ್ರೀತಿ ಅಲ್ಲ. ಈಗ ನನ್ನ ಮಗು ನನ್ನ ಹತ್ರ ಕೇಳ್ತದೆ, ರೇಮ ಬಂದು ಕೇಳ್ತಾರೆ, ಡ್ಯಾಡಿ ನನಗೆ ಅದು ಬೇಕು ಅಂತ. ಮಮ್ಮಿ ಹೇಳ್ತಾರೆ, ನಾನು ಹೇಳ್ತೇನೆ ನೋ ಬೇಡ ಅಂತ ಹೇಳ್ತೇನೆ. ಮಮ್ಮಿ ಹತ್ರ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹೋಗ್ತಾಳೆ, ಅವರು ಸಹ ಹೇಳ್ತಾಳೆ ನೋ ಅಂತ. ಯಾಕಂದರೆ ನಾವಿಬ್ಬರು ಒಂದೇ ಆಗಿದ್ದೇವೆ. ಯಾವಾಗ ಮನೆಯಲ್ಲಿ ಡಿವಿಷನ್ ಆಗ್ತದೆ ಆಗ ಸ್ಟಾರ್ಟ್ ಆಗ್ತದೆ. ಆ ಮಕ್ಕಳೇ ನಿಮ್ಮನ್ನು ಡಿವೈಡ್ ಮಾಡಿಬಿಡ್ತಾರೆ, ಬೇರೆ ಯಾರಲ್ಲ. ನಿಮ್ಮ ಮಾತು ಗಂಡನದ್ದು ಹೆಂಡತಿಯದ್ದು ಮಗುವಿಗೆ ಒಂದೇ ರೀತಿ ಇರಲಿ, ರೈಟ್? ತಂದೆ ಕರೆಕ್ಷನ್ ಕೊಡುವಾಗ ತಾಯಿ ಬಂದು ಕಾಲೇ ಕಿರ್ಪರಿ ಬಾಲೇನೆ ಏನು ವರ್ಮ ತಿಂಗಳು ಹೋಯ್ತದು, ಹೋಯ್ತು. ಅದಕ್ಕೆ ಏನು ಅನಿಸ್ತಂದ್ರೆ ತಂದೆ ವಿಲನ್, ತಾಯಿ ಏನು. ಮತ್ತೆ ಅದೇ ತ ಹೇಳ್ತದೆ, ಮಗಳು 15 ವರ್ಷಕ್ಕೆ ಏನು ಜೀ ಪಾಸ್ಟೆ. ತಂದೆ ಹೊಡೆಯುವಾಗ, ತಂದೆ ಮಾಡುವಾಗ ಮುಂದೆ ಏನು ಮಾತಾಡಬೇಡಿ, ಹಿಂದಿನಿಂದ ಮಾಡಿ, ಒಂದು ದೊಡ್ಡ ಸೊಂಟೆಯಲ್ಲಿ ಬಡಿಬೇಡಿ, ಒಂದು ಸಣ್ಣ ಬೆತ್ತದಲ್ಲಿ ಹಾಕಿರಿ ಅಂತ ಹೇಳಿ. ನಿಮ್ಮ ಮಾತು ಪರ್ಸನಲ್ ಇರಲಿ, ಅರ್ಥ ಆಯ್ತಾ? ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾತಾಡಿದ್ರೆ ನಾನು ಮಾತಾಡೋದೇ ಇಲ್ಲ, ನಾನು ಚುಪ್ಪ ಆಚೆ ನೋಡ್ತಾ ಇರ್ತೇನೆ. ನನ್ನ ನೋಡ್ತಾ ಇರ್ತಾರೆ, ಏನಾದ್ರು ಇನ್ಫ್ಲುಯೆನ್ಸ್ ಬರ್ತದ ಅಂತ. ನಾನು ಹೊಡೆಯುವಾಗ ಅವಳು ಅವಳಿಗೆ ಗೊತ್ತು ಇವರಿಬ್ಬರು ಒಂದೇ ಅಂತ. ಇವರ ಹತ್ರ ಹೇಳುವುದು ಒಂದೇ, ಅವರ ಹತ್ರ ಹೇಳುವುದು ಒಂದೇ, ಏನು ಇನ್ಫ್ಲುಯೆನ್ಸ್ ನಡೆಯುವುದಿಲ್ಲ. ಆಗ ಮಕ್ಕಳು ಬೆಳೆಯುತ್ತಾರೆ. ಅಫ್ಕೋರ್ಸ್ ಮಕ್ಕಳಲ್ಲಿ ಮೂರ್ಖತನ ಸಹಜ, ಅವರು ಬೆಳೆಯುತ್ತಾರೆ. ಬಟ್ ನಿಮ್ಮ ಯೂನಿಟಿ ಒಂದಾಗಿರಲಿ, ನಿಮ್ಮ ಯೂನಿಟಿ ಯಾವಾಗಲೂ ಒಂದಾಗಿರಲಿ. ಅದು ನಿಮ್ಮ ಮಕ್ಕಳಿಗೆ ಮಾದರಿಯಾಗಿರುತ್ತದೆ. ಹಲೋ. ನನ್ನ ದೊಡ್ಡ ಮಗಳು ಚಿಕ್ಕ ಇರುವಾಗ ಸಂಡೆ ಒಂದೊಂದು ಕಲಿತಾ ಇದ್ದಳು, ಒಂದೊಂದು ಸಬ್ಜೆಕ್ಟ್ ಕಲಿತಾ ಇದ್ದಳು. ಫಸ್ಟ್ ಡೇ ಏನಾದರೂ ಕೊಡುವುದಿಲ್ಲ ಅಂತ ಹೇಳ್ತಿರುವಾಗ ಒಂದಿನ ಗೋಡೆಗೆ ಮಂಡೆ ಬಡಿತಾ ಇದ್ದಾಳೆ, ಟಕ ಟಕ ಟಕ. ಎಲ್ಲಿ ನೋಡಿದಳು? ಇನ್ನೊಂದು ಮಗು ಯಾವುದೋ ಗೋಡೆಗೆ ಬಡಿಯುವುದನ್ನು ನೋಡಿದಾಳೆ. ರಶ್ಮಿ ಒಳಗೊಂಡು ಸಟ ಸಟ 2 ಕೊಟ್ಟಳು. ಆವತ್ತೇ ಸ್ಟಾಪ್, ಗೋಡೆಗೆ ಬಡಿಯುವುದಿಲ್ಲ, ಸ್ಟಾಪ್. ಇನ್ನೊಂದು ದಿನ ನೆಲದಲ್ಲಿ ಹೊರಳಾಡುವುದು ಅಂತ 2 ಸಟಕ್ಕೆ ಕೊಟ್ಟಾಗ ಹೊರಳಾಡುವುದು ಸ್ಟಾಪ್ ಆಯಿತು. ಮೂರ್ಖತನ ಸಹಜ, ಎಲ್ಲಿಂದಲೂ ಏನೋ ಕಲಿತಾರೆ. ಟಪಕ್ಕ ಕಲಿಯುವಾಗ ಆಗಲೇ ಕರೆಕ್ಷನ್ ಕೊಟ್ಟರೆ ಅದು ಡಿಸಪಿಯರ್ ಆಗಿ ಹೋಗ್ತದೆ ಆ ಮೂರ್ಖತನ, ರೈಟ್? ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ನೀವೇನು ಮಾಡ್ತೀರಿ? ನಿಮ್ಮದು ಗೋಡೆ ಇದೆ, ನಿಮ್ಮ ಹತ್ರ ಹಣ ಇದೆ, ದೇವರ ಸ್ತೋತ್ರ, ಇನ್ನೂ ಇರಲಿ. ನೀವು ಬರೆಯಲಿಕ್ಕೆ ಕೊಡ್ತೀರಿ, ಬರೇ ಪೆನ್ನು ಬಾಲೆ, ಓಹೋ ಪೆನ್ನು ಮತ್ತು ಪುಸ್ತಕ ಕೊಡಿ, ಗೋಡೆ ಅಲ್ಲ ಬರೀಲಿಕ್ಕೆ. ಆ ಮಗು ನಿನ್ನ ಫ್ರೆಂಡ್ ಮನೆಗೆ ಹೋಗ್ತದೆ, ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಕೂಡ ಬರೀತದೆ, ಅದು ಗೊತ್ತುಂಟ? ಅವರ ಮನೆಗೆ ಹೋಗಿ ನೀನು ಪೇಂಟ್ ಕೊಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ಬರೆಯುವಾಗಲೇ ಅವರಿಗೆ ಕರೆಕ್ಷನ್ ಕೊಡಿ. ನಿಮ್ಮ ಮನೆಗೆ ನೀನು ಪೇಂಟ್ ಕೊಡಬಹುದು, ಅವರ ಮನೆಗೆ ಪೇಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ನೆಕ್ಸ್ಟ್ ಬರುವಾಗ ಮೊದಲು ಅವರು ಬಾಗಿಲಾಗ್ತಾರೆ. ನೆಕ್ಸ್ಟ್ ನೀವು ಬರ್ತೇನೆ ಅಂತ ಹೇಳುವಾಗ ಎಂಕೊಂಚೂರು ಬಿಸಿ ಇಲ್ಲ, ಒಂದು ಬೋರೆ ಉಂಟು మరి అగులు బతున్న మళ్ళీ మరి అగుల నుంచి జోకులు నా ఆಳು ನೇರು. ರಿಯಾಲಿಟಿ ಹೇಳ್ತಾ ಇದ್ದೇನೆ.
ಮಾತಾಡ್ಬೋದು ನನ್ನ ಮಕ್ಕಳ ಬಗ್ಗೆ. ಬಟ್ ಟೈಮ್ ಆಯ್ತು, ನಾವು ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಗ್ಲೋರಿ 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 ಲಾರ್ಡ್, ಥ್ಯಾಂಕ್ ಯು ಫಾದರ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ ನೀ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನನ್ನ ನಡೆಸುವವ ನೀ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ. Father, we thank you and worship you, Lord. ತಂದೆ, ನಮ್ಮ ಹೃದಯದಲ್ಲಿ ನೀನು ಮಾತಾಡಿದ್ದೆ. ನಾವು ನಿನ್ನ ಮಕ್ಕಳಾಗಿದ್ದೇವೆ. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ದಾವೀದನು ತನ್ನ ಸಕಲದವರಿಗೆ ಕರ್ತನನ್ನು ಸೇವಿಸ್ತಾ, ಥ್ಯಾಂಕ್ ಯು ಲಾರ್ಡ್, ಡೇವಿಡ್ ಸರ್ವ್ಡ್ the will and purpose of God in his own generation, of God. Father, in the name of Jesus, we are serving you the will and purpose of God in our generation, of God, in our own generation. ನಮ್ಮ ಜನರೇಷನ್ಗೆ ನಾವು ಸೇವಿಸುವರಾಗಿದ್ದೇವೆ. ನಮ್ಮನ್ನು ಯಾವುದಕ್ಕೆ ನೀನು ಕರೆದಿದೆಯೋ, ಯಾವುದಕ್ಕೆ ನೇಮಿಸ್ತೀಯೋ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ವಚನದ ಮೇಲೆ ನಾವು ಆಧಾರ ಮಾಡಿಕೊಂಡಿದ್ದೇವೆ. ನಿನ್ನ ವಾಕ್ಯವನ್ನು ನಂಬುತ್ತೇವೆ. ನಿನ್ನ ವಾಕ್ಯವನ್ನು ಪ್ರೀತಿಸುವವರಿಗೆಲ್ಲರಿಗೆ ಶುಭ ಉಂಟಾಗುವುದಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ಸಭೆಗೆ ಯಾರನ್ನು ಕರ್ಕೊಂಡು ಬಂದಿದೆಯೋ ಅವರು ನೀನು ಕಟ್ಟುತ್ತಾ ಇದ್ದಿ, ಮಕ್ಕಳನ್ನು ಕಟ್ಟುತ್ತಾ ಇದ್ದಿ. ದ ವರ್ಡ್ ಆಫ್ ವಿಕ್ಟರಿ ಸಭೆಯ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ, ಚುರುಕಾಗಿದ್ದಾರೆ. ಅವರು ನಂಬರ್ 1 ನಂಬರ್ ಟಾಪರ್ ಆಗಿದ್ದಾರೆ. ಅವರ ತಂದೆ ತಾಯಿಗಳು ಎಕ್ಸಲೆಂಟ್ ಆಗಿದ್ದಾರೆ. ದೇ ಆರ್ ಬ್ಲೆಸ್ಡ್ ಅಂಡ್ ಫ್ರೂಟ್ಫುಲ್, ಓ ಗಾಡ್. ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ನಿನ್ನ ಮಕ್ಕಳಿಗೆ ಎಲ್ಲಿ ಹೋದರೂ ಆಶ್ರಯ ಇರುವುದು, ಎಲ್ಲಿ ಹೋದರೂ ಮೇಲಾಗುವುದು, ಎಲ್ಲಿ ಹೋದರೂ ಅವರು ಪ್ರೊಟೆಕ್ಟ್ ಆಗುತ್ತಾರೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್ ಯುವರ್ ಗ್ರೇಸ್. ಕೇಳಿದ ಮಾತುಗಳು ಪುನಃ 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 ಇವರಲ್ಲಿ ರಿಂಗ್ ಆಗಲಿ, ಇವರನ್ನು ಸ್ಥಾಪಿಸಲಿ, ಇವರನ್ನು ಕಟ್ಟಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಕಮಾನ್.